ಗಾಯ್ಸ್ ಫೈನಲಿ ಬಂದೋ ಧರ್ಮಸ್ಥಳಕ್ಕೆ. ನೋಡ್ತಾ ಇರ್ಬೋದು ನಾವೀಗ ಧರ್ಮಸ್ಥಳದಲ್ಲಿದ್ದೀವಿ. ನಾನು ನಮ್ಮ ಬೈ ಅಭಿಷೇಕ್ ಬಚ್ಚನ್ ಅವರು, ಅವ್ರ ಜೊತೆಗೆ ನಮ್ಮ ಅಭಿಜಿತ್ ಅವರು. ಸೊ ಬಂದಿದ್ದೀವಿ. ಎಷ್ಟು ಗಂಟೆ ಎಷ್ಟು ಟೈಮ್ ಆಯಿತು? 1:15 ಸೊ ಜನ ಎಲ್ಲ ಎಷ್ಟಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ನಾವು ಈಗ ಕಾರಲ್ಲೇ ಮಲ್ಕೋಬೇಕು. ಯಾವುದೇ ರೂಮ್ಗಳು ಮಾಡ್ತಾಯಿಲ್ಲ, ಆರಾಮಾಗಿ ಮಲ್ಕೋತೀವಿ. ಹಲೋ ಗಾಯ್ಸ್, ಕಾರಲ್ಲಿ ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸಹ್ಯಾದ್ರಿ ಲಾಡ್ಜಿಗೆ ಬಂದಿದ್ದೀವಿ. ಸೊ ಸಹ್ಯಾದ್ರಿ ಅಂತ ರೂಮು ಬಂದಿದ್ದೀವಿ. ಇಲ್ಲೇ ಮಲ್ಕೋತೀವಿ ಕಾರಲ್ಲೆಲ್ಲ. 3 ಜನ ಮಲ್ಕೊಳಕ್ಕಾಗಲ್ಲ ಅಂತ. ಗೈಸ್ ನಮ್ಮ ಬೈಯವರೆಲ್ಲ ರೂಮ್ ತಗೋತಾ ಇದ್ರು ಇಲ್ಲಿ ಸಹ್ಯಾದ್ರಿಲಿ. ಸೊ ಕಾರ್ ನಿಲ್ಸಕ್ಕೆ ಹೋದ ಅಭಿಜಿತ್ತು. ಈಗ ಅಲ್ಲಿಂದ ಲಗೇಜ್ ತರಕ್ಕೆ ಹೋಗ್ತಾ ಇದ್ದೀನಿ. ಕಾರಲ್ಲಿ ನಿಲ್ಸೋನೋ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಅವನಲ್ಲ, ಇಲ್ಲ ಪ್ಲೇಸ್ ಇಲ್ವೇನೋ, ಪ್ಲೇಸ್ ಇಲ್ವ ಎಲ್ಲುವೆ. ಗಾಯ್ಸ್ ಫೈನಲಿ ರೀಚ್ ಆಗಿದ್ದೀವಿ ಸಹ್ಯಾದ್ರಿ ಹೋಟೆಲ್ಗೆ. ನಮ್ಮ ಬೈ ರೂಮ್ ತಗೊಂಡವ್ರೆ. ಇಲ್ಲ ಆಫ್ ಆಯ್ತು ಈಗ ಕಾರೆಲ್ಲ ಪಾರ್ಕಿಂಗ್ ಆಗ್ಬಿಟ್ಟು ಲಗೇಜ್ ತಗೊಂಡು ಹೋಗ್ತಾ ಇದೀವಿ. ಸ್ಕ್ರೀನ್ ತೋರಿಸ್ತಾ ನನ್ನ ಕಡೆಗೆ ರನ್ನಿಂಗ್ ಅದು ಮಾಡೋದು. ಸಹ್ಯಾದ್ರಿ ತೋರಿಸಪ್ಪ. ಸಹ್ಯಾದ್ರಿ ಗಾಯ್ಸ್ ಎಂಟ್ರಿ ಕೊಡ್ತಾ ಇದ್ದೀವಿ ಸಹ್ಯಾದ್ರಿಗೆ. ರೂಮ್ ಹೇಗಿದೆ ಅಂತ ಗೊತ್ತಿಲ್ಲ ಒಳಗಡೆ. ನಮ್ಮ ಬೈಯವರ ಆಶೀರ್ವಾದದಿಂದ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೋಗ್ತಾರೆ. ನಮ್ಮ ಬೈ ಹಂಗೆ ಏನಂದ್ರೆ ಪ್ರತಿಯೊಂದು ಕೆಲ್ಸಕ್ಕೂ ಮುನ್ನುಗ್ತಾರೆ. ಫಸ್ಟ್ ಪ್ಲೇಸಲ್ಲಿ ಅವರೇ ಇರೋದು. ಯಾರು ನಾನು ನೋಡ್ಕೊತಿದ್ದಕ್ಕೆ ಬಿಡು. ನೋಡಿಲ್ಲ ನಾವು ಇಲ್ಲಿ ನಮ್ಮ ಅಭಿಜಿತ್ ಬೈ. ರೂಮ್ ನಂಬರ್ ಯಾವುದು? 371. ಗಾಯ್ಸ್ ವಿಡಿಯೋ ಯಾರು ನೋಡ್ತಾ ಇದ್ದೀರಿ, ಯಾರೆಲ್ಲ ಎಷ್ಟು ಸರಿ ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಬೈ ನೀವು ಎಷ್ಟು ಟೈಮ್ ಬಂದಿರೋದು? 1300. ಇಲ್ಲ ನಾನೊಂದು 8ನೇ ಸರಿಯಿಂದ 9ನೇ ಸರಿ. ನೀನು 4 ಸರಿ. ಎಲ್ಲ ಟೈಮ್ ಹುಡುಗಿ ಜೊತೆ ಹೋಗಿದ್ದೆ. ಈ ಸರಿನ ಸಿಕ್ಕಲ್ಲ, ನಿಮ್ಮ ಜೊತೆ ಹೋಗ್ತೀವಿ ಅಷ್ಟೇ. ಬೈ ನೀವು ಯಾರ ಜೊತೆ ಬರ್ತಿದ್ರಿ? ನಾನು ಬಂದಿರೋದೆಲ್ಲ ಫ್ರೆಂಡ್ಸ್ ಜೊತೆನೆ ಬಾಯ್ಸ್. ಒಂದು 2 ಸಲ ನಾನು ಹುಡುಗಿ ಜೊತೆ ಇಲ್ಲ, ಹುಡುಗಿ ಜೊತೆ ಇದುವರೆಗೂ ಬಂದಿಲ್ಲ. ಗಾಯ್ಸ್ ಏನ್ ಗೊತ್ತಾ, ಧರ್ಮಸ್ಥಳಕ್ಕೆ ಬಂದ್ರೆ ಒಂದು ಫ್ಯಾಮಿಲಿ ಜೊತೆ ಬರ್ಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ಬರ್ಬೇಕು. ಲೇಡೀಸ್ನೆಲ್ಲ ಕರ್ಕೊಂಡು ಸೆಡೆಗಳನ್ನ ಹಾಕೊಂಡು ಬರ್ಬಾರ್ದು ಜೊತೆ. ಲೇಡೀಸ್ ಎಲ್ಲ ಸೆಡೆಗಳು ಹಂಗಾರೆ ಲೇಡೀಸ್ ಜಡೆ ಇರ್ತದೆ ಅಂತ ಹೇಳು. ಜಡೆಗಳು ಸಾಹಸ ಮಾಡಿ ಈಗ ಯಾವ ಸಂಘದವರು ಮಹಿಳಾ ಸಂಘ ಎಲ್ಲಾರ್ಗಲ್ಲ, ಕೆಲವರಿಗೆ ಜಡೆಗಳಿಗೆ ಸೆಡೆಗಳು ಅಂತ ಈ ಹೆಡ್ಲೈನ್ ಇದನ್ನೇ ಹಾಕೋದು ವ್ಯೂಸ್ ಹೋಯ್ತದೆ. ಧರ್ಮಸ್ಥಳದಲ್ಲಿ ಜಡೆಗಳನ್ನು ಹೋಗಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಅಭಿಷೇಕ್ ಬಚ್ಚನ್ ಅವರು. ಇದೇ ನಾನು ಗೈಸ್ ಫಸ್ಟ್ ಟೈಮ್ ಬೀಗ ಓಪನ್ ಮಾಡ್ತಿದ್ದಾರೆ. ಗೈಸ್ ರೂಮ್ ಈ ಥರ ಐತೆ. ಲೈಟ್ ಹಾಕಿ ಬೈ, ಲೈಟ್ ಹಾಕಿ ಬೈ. ಲೈಟ್ ಸ್ವಿಚ್ ಆನ್ ಮಾಡು. ಬಾ ಗಾ ಪಾ ಎಲ್ಲ ಲೈಟ್ ಇರೋದಿಲ್ಲ. ಬೇಡ ಏನೋ ಆಯ್ತು. ಇಲ್ಲೆಲ್ಲ ಮೇನ್ ಸ್ವಿಚ್. ಗೈಸ್ ನೀವೇ ನೋಡಿ ಮೈನ್ ಸ್ವಿಚ್ ಅಲ್ಲಿದೆ ಅಂತ. ಎಲ್ಲೂ ಇಲ್ಲ ಮೈನ್ ಒಳಗಡೆ. ಹಾಕ ಲೈಟ್ ಆನ್ ಮಾಡ ಎಲ್ಲದುವೆ. ಎಲ್ಲ ಆನ್ ಆಗೈತೆ ಕಡೆ. ಗೈಸ್ ರೂಮ್ ಈ ಥರ ಐತೆ. ಬೈ ಬೆಡ್ ಹಾಕ್ಸ್ಕೊಳ್ಳಿ ಬೈ ನೀವು.
ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಹಲೋ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ಆಲ್ರೆಡಿ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಧರ್ಮಸ್ಥಳದಲ್ಲಿದ್ದೀವಿ. ಡೇಟು ಇವತ್ತು ಟ್ರಿಪ್ನ ನೋಡಿ. ನಮ್ಮ ಬೈ ರೆಡಿಯಾಗಿದ್ದಾರೆ ಆಲ್ರೆಡಿ, ಪಂಚಾಯಿತಿ ಹಾಕ್ಕೊಂಡು. ಇಲ್ಲಿ ನಮ್ಮ ಅಭಿಜಿತ್ ಕೂಡ ರೆಡಿಯಾಗಿದ್ದಾನೆ. ಬೈ ಏನಾದ್ರು ಹೇಳ್ತೀರಾ? ಹೇಳಿ. ಗೈಸ್ ನಾವು ಹೋಗ್ತಾ ಇದ್ದೀವಿ. ಅಭಿಜಿತ್ ಬೇರೆ ಶರ್ಟ್ ಹಾಕೊಂಡಿಲ್ಲ. ಹಾಂ, ಚಪ್ಪಲಿ ಹಾಕೋಬೇಕಾ? ಫ್ಯಾನ್ ಆಫ್ ಮಾಡೋಣ. ಏನು ಮಾಡೋಣ ಅನ್ನಂಗಿಲ್ಲ, ಹೋಯ್ತೇ ಇರ್ತಾನೆ. ಗಾಯ್ಸ್, ಒಂದು ಡಿಸಿಪ್ಲಿನ್ ಡಿಗ್ನಿಟಿ ಏನಾದರೆ ಅವ್ರು ಹೊರಗಡೆ ಬರೋದು ರೂಮಿಂದ ಲೈಟ್ ಆಫ್ ಮಾಡಬೇಕು. ಇವ್ರ ಮನೇದು ಮಾತ್ರ ಆಫ್ ಮಾಡ್ಕೊಬಿಡ್ತಾನೆ ಬೈ. ನಮ್ಗೆ 20 ಸರಿ ಹೇಳ್ತಾನೆ ಆಫ್ ಮಾಡು ಅಂತ. ಗಾಯ್ಸ್, ಬೆಳಗಿನ ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ. ಗಾಯ್ಸ್, ಬೆಳಗ್ಗೆನೇ ಎದ್ದು 6 ಗಂಟೆ 7 ಗಂಟೆ ಒಳಗೆ ದೇವ್ರು ನೋಡಿದ್ರೆ ದೇವರು ಫಸ್ಟ್ ನಮಗೆ ಒಳ್ಳೇದು ಮಾಡೋದಂತೆ. ಪರವಾಗಿಲ್ಲ, ಅವ್ರಿಗೆ ಒಳ್ಳೇದು ಮಾಡ್ಬಿಟ್ಟು ನಮಗೆ ಮಾಡಲಿ. ಅದಕ್ಕೆ ಬೆಳಗಿನ ಜಾವ ಬೇಗ ದೇವ್ರು ನೋಡೋಕೆ ಹೋಗ್ಬೇಕು. ಈಗ ವಿ ಆರ್ ಗೋಯಿಂಗ್ ಟು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಬಂದೇ ಬಿಡ್ತು ನಮ್ಮ ಕಾರ್ ಇಲ್ಲಿ. ಬೈ ನಿಮ್ಮ ಪ್ಲೇಸ್ ಆ ಕಡೆ. ಕೆಂಪಸ್ ಗಾಯ್ಸ್, ಬಾಯ್. ದೇವಸ್ಥಾನದಲ್ಲಿ ಸಿಗ್ತೀವಿ. ಬಾಯ್. ಲೈಕ್ ಶೇರ್ ಕಮೆಂಟ್ ಗೊತ್ತೇ ಇದೆಯಲ್ಲ, ಆಲ್ವೇಸ್ ಹೊಡಿತಾ ಇರ್ತೀರಿ. ಫಾಲೋ ಮಾಡ್ಕೊಬಿಡಿ. ವಿಡಿಯೋ ನೋಡಿದಾರೆಲ್ಲ ಫಾಲೋ ಮಾಡ್ಕೊಬಿಡಿ. ಫ್ರೆಂಡ್ಸಲ್ಲಿ ಇವಾಗ ಗಾಯ್ಸ್ ಎಂಟ್ರಿ ತಗೊಂಡು ಬೇರೆ ಥರ ಬಾಗಿಲ ಎಂಟ್ರಿ ಕೊಟ್ಟಿದ್ದೀವಿ. ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬಾಹುಬಲಿ ಐತೆ ನೋಡ್ತೀವಿ ಅಲ್ಲಿ ಮೇಲೆ. ಎಲ್ಲ ನೋಡ್ಕೊಂಡು ಹೋದ, ಅದಕ್ಕೆ ತಾನು ಬಂದಿರೋದು. ಗೈಸ್, ಕಾರ್ ನಿಲ್ಲಿಸ್ಬಿಟ್ಟು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿ ದರ್ಶನ. ಬೈ ಈ ಕಡೆ ಬನ್ನಿ ನೀವು. ಗೈಸ್, ಇವಾಗ ಕಾರ್ ನಿಲ್ಲಿಸ್ಬಿಟ್ಟು ಜಸ್ಟ್ ವಾಕ್ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಹತ್ರ. ಜೋರಾಗಿ ಮಾತಾಡಿ ಬೈ. ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗ್ ರಥಗಳಿದೆ, ಹಳೆ ರಥಗಳಿದೆ, ರನ್ನಿಂಗ್ ಇಲ್ಲ ನನಗೆ ಅನಿಸ್ದಂಗೆ. ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ ರಥ ಎಲ್ಲ ಚೆನ್ನಾಗಿದೆ ನೋಡಿ. ಆಮೇಲೆ ಎಂಟ್ರೆನ್ಸಲ್ಲಿ ಒಳ್ಳೆ ವಿಡಿಯೋ ತೋರಿಸ್ತೀವಿ, ಏನೇನಿದೆ ಅದನ್ನು ತೋರಿಸ್ತೀವಿ ನಾವು. ಆಮೇಲೆ ಇಲ್ಲಿ ಮ್ಯೂಸಿಯಂ ಇದೆ ಗಾಯ್ಸ್, ಹಳೆ ಮ್ಯೂಸಿಯಂ. ಅದರಲ್ಲಿ ಇಲ್ಲಿ ಮ್ಯೂಸಿಯಂ ಇದೆ ಅಂತ. ಶಿವರಾಜ್ ಕುಮಾರ್ ಕಾರೆಲ್ಲ ಇದೆ, ವಿಂಟೇಜ್ ಕಾರ್ ಇದೆ, ಅದೆಲ್ಲ ತೋರಿಸ್ತೀವಿ. ಮತ್ತು ಬಾಹುಬಲಿ ಸ್ಟ್ಯಾಚ್ಯೂ ಇದೆ ಮೇಲೆ, ಅದೆಲ್ಲ ತೋರಿಸ್ತೀವಿ. ಸೊ ಪ್ರೆಸೆಂಟು ನಡ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಅದು ಮುಗಿಸ್ಕೊಂಡು ಆಮೇಲೆ ಬೇರೆ ಏನಿದೆ ಅದನ್ನು ತೋರಿಸ್ತೀವಿ. ಸದ್ಯಕ್ಕೆ ರಥ ಇದೆ, ರಥನ ಝೂಮ್ ಮಾಡಿ ರೌಂಡ್ ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್, ಅಲ್ಲೇ ತೋರಿಸ್ತೀವಿ. ಅಭಿಜಿತ್, ನೀವೇನಾರು ಹೇಳಿ ಅಭಿಜಿತ್, ಎಷ್ಟು ಸರಿ ಬಂದಿದ್ದೀರಿ ಅಂತ. ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಇವ್ನು ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟ ಬೈ, ಬಿಲ್ಡಪ್ಗೆ ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟ. ಮುಡಿಯಲ್ಲ ಕೊಡ್ತಾರೆ. ಗೊತ್ತು. ಗೈಸ್, ನಾವು 1 ಮಿನಿಟ್ ಏನು ಮಾಡಿದ್ದೀವಿ ರಥ ನೋಡ್ಕೊಂಡು. ಇದು ಎಲ್ಲ ಮಾತ್ರ ಚಿನ್ನದ ಬೆಳ್ಳಿ ಎರಡು ಮಿಕ್ಸ್ ಆಗಿ. ಅದು ಚಿನ್ನ ಬೆಳ್ಳಿ ವಯಸ್ಸಿದ್ದು ರಥ ಅಂತೆ. ಚಿನ್ನ ಬೆಳ್ಳಿ ಎರಡು ಮಿಕ್ಸರ್ ಮಾಡಿರ್ತಾರಂತೆ. ಎಲ್ಲೈತಿರೋದು ಇವಾಗ ನಾವು? ಅದು ಎಂಟ್ರೆನ್ಸ್ ಇವಾಗ ಕಟ್ಟಿರೋದು. ಯಾವ್ದು ಊಟದ ಹಾಲ್ ಕನ್ವೆನ್ಷನ್ ಅಂತ. ಇದು ಊಟದ ಕನ್ವೆನ್ಷನ್.
ಟಿಕೆಟ್ ತಗೋಬೇಕಾ ಈಗ? ಏನಿಲ್ಲ. ಮತ್ತೆ ಈಗ ಎಲ್ಲಿಗೆ? ಎಲ್ಲಿಗೆ ಅಂದರೆ ಎಂಟ್ರೆನ್ಸ್ ಭಾಳ ವಿಡಿಯೋ ಮಾಡ್ಕೊ ಚೆನ್ನಾಗಿ. ಗಾಯ್ಸ್ ಫೈನಲಿ ದರ್ಶನ ಆಯಿತು, ಸಖತ್ತಾಗಿ ದರ್ಶನ ಆಯಿತು. ಯಾವುದೇ ಅಡೆತಡೆ ಇರಲಿಲ್ಲ, ಜನ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಗಾಯ್ಸ್ ಅಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ಬಾಹುಬಲಿ ನೋಡೋಕೆ ಹೋಗ್ತಾ ಇದೀವಿ. ಪೀಪಲ್ ಚೆನ್ನಾಗಿ ದರ್ಶನ ಚೆನ್ನಾಗಾಯ್ತು. ದರ್ಶನ ಮಾತ್ರ ಸಖತ್ತಾಗಾಯಿತು, ಅದೇ ಖುಷಿ. ಬೆಳಿಗ್ಗೆ ಹೋಗಿದ್ದು ಒಳ್ಳೇದಾಯಿತು, ಕಮ್ಮಿ ಜನ ಇದ್ದರೂ ದರ್ಶನ ಸಖತ್ತಾಗಾಯಿತು. ಇವಾಗ ತುಂಬ ಟೈಮ್ ಇದೆ ನಮ್ಮ ಹತ್ರ. ಸೊ ಅಲ್ಲಿ ಬಾಹುಬಲಿ ಅಂತ ರತ್ನಗಿರಿ ಅಂತ ಮೇಲೆ ಬೆಟ್ಟ ಇದೆ, ಅದನ್ನ ನೋಡಿಕೊಂಡು ಅಲ್ಲಿ ನೋಡೋಕೆ ಹೋಗ್ತಾ ಇದೀವಿ. ವಾಪಸ್ಸು ತಿಂಡಿ ತಿನ್ನಬೇಕು. ಅಲ್ಲಿ ಕಾಣ್ತಿದೆಯಲ್ಲ ಅದೇ ರತ್ನಗಿರಿ, ಇದೇ ರತ್ನಗಿರಿ. ಅಲ್ಲಿಂದ ನಡ್ಕೊಂಡು ಹೋಗೋದು. ಇವಾಗ ನಾವು ಧರ್ಮಸ್ಥಳದಲ್ಲಿ ರೂಮ್ ಮಾಡಿದ್ರಲ್ಲ, ಸೊ ಬೇರೆ ಕಡೆ ಹೊರಡೋ ಟೈಮ್ ಬಂತು. ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ನೋಡಿ, ಲಗೇಜು ನಾನು ನನ್ನ ತಮ್ಮ ಕಸಿನ್ ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಅವನೇ ಮಾಡಿಕೊಂಡು, ಅದೇ ರಾಹುಲ್ ಅವ್ನು ಮಾಡ್ಕೊಂಡು ಇವಾಗ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ರೂಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು ನೋಡಿ, ಯಾವ ಥರ ಇದೆ ಬೆಡ್ರೂಮು. ಒಂದು ಬೆಡ್ಡು, ಒಂದು ಬೆಡ್ಡು, ಇನ್ನೊಂದು ಬೆಡ್ಡು. ಇಲ್ಲೇ ರಾಹುಲ್ ಮಾಡ್ಕೊಂಡಿದ್ದು, ನಾವು ಮಾತ್ರ ನಾನು ಇಲ್ಲಿ ನನ್ನ ತಮ್ಮ ಮಾಡ್ಕೊಂಡಿದ್ದೆ. ನಿಮ್ಮದು ಒಳ್ಳೆ ನಿದ್ದೆ, ಬೇಗ ದರ್ಶನ ಆಯಿತು ಗಾಯ್ಸ್. 6 ಗಂಟೆಗೆ ಹೋದ್ರೆ 7 ಗಂಟೆಗೆಲ್ಲ ದರ್ಶನ ಆಯಿತು. ಎಲ್ಲ ಮಾಡ್ಕೊಂಡು ಇವಾಗ ರೂಮ್ ಹೊರಡ್ತಾ ಇದ್ದೀವಿ, ಪ್ಯಾಕ್ ಆಗಿದೆ. ಲೆಫ್ಟ್ ಚಲೋ ಗಾಯ್ಸ್, ಸಿಗೋಣ ಆಮೇಲೆ. ಗಾಯ್ಸ್ ಬಂದು ಹೊತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಲೈಕ್ ಶೇರ್ ಕಮೆಂಟ್ ಎಲ್ಲನೂ ಮಾಡ್ಬೋದು. ಆಲ್ರೆಡಿ ನಮ್ಮ ಬೈಕ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೈ ಜೋಶ್ ಹೆಂಗಿದೆ ಬೈ? ಜೋಶ್ ಮಾತ್ರ ಸಗದಾಗೈತೆ. ಬಂಟ್ವಾಳ ಅಂತ ಹಾಕೋ, BC ರೋಡ್ ಅಂತ ಹಾಕೋ. ಜೋಶ್ ಸಗದಾಗಿದೆ ಗಾಯ್ಸ್. ಬಟ್ ಬಿಸಿಲು ಮಾರ್ತಾ ಇದೆ ಎಲ್ಲರಿಗೂ. ಇರಲಿ, ಬಂದಿರೋದು ನಾವು ಟ್ರಿಪ್ ಅಂತ. ಟ್ರಿಪ್ಪಿಗೆ ಬಂದ್ಮೇಲೆ ಇದೆಲ್ಲ ಸಹಜ. ಬೇರೆ ಇದ್ರ ಕಡೆ ಸಿಟಿ ಕಡೆ ಬಂದಾಗ ಅಡ್ಜಸ್ಟ್ ಆಗ್ಬೇಕು ಅಲ್ಲಿಗೆ. ಅಲ್ಲಿನ ಥರ ಇರ್ಬೇಕು ನಾವು. ಫುಡ್ ಅಲ್ಲಿಂದ ತಿನ್ಬೇಕು, ಅಲ್ಲಿಗೆ ವಾತಾವರಣಕ್ಕೆ ಒಂದು 2 ದಿನ ತಾನೆ ಅಡ್ಜಸ್ಟ್ ಆಗ್ಬೇಕು. ಏನು ಮಾಡಕ್ಕೆ ಬೇರೆ ಆಪ್ಷನ್ ಇರಲ್ಲ, ಎಂಜಾಯ್ ಮಾಡಿಬಿಡ್ಬೇಕು. ಓಕೆ, ಸಿ ಯು ಗಾಯ್ಸ್. ತೋರಿಸು ಮುಂದೆ. ಇವಾಗ ಟುವರ್ಡ್ಸ್ BC ರೋಡು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಊಟ ಕಾದಿದ್ದೀವಿ ನಮಗಾಗಿ. ಶೆಡ್ ಎಲ್ಲ ಬಂದ್ಬಿಟ್ಟಿದೆ ಹೊಸದಾಗಿ. ಇದು ದೇವ್ರ ಮನೆ, ಕಾಂಪೌಂಡ್ ಎಲ್ಲ ಹಾಕ್ಬಿಟ್ಟವ್ರು. ಅದೇನಾ ಇದು? ಈ ಮನೆನೋ ಕಾಂಪೌಂಡಾ? ಗೈಸ್ ಧರ್ಮಸ್ಥಳ ಬಿಟ್ಟು ಫ್ರೆಂಡ್ ಮನೆಗೆ ಬಂದಿದ್ವಿ. ಮಂಗಳೂರಿನಲ್ಲಿ BC ರೋಡ್ ಹತ್ರ ಇರೋದು. ಸೊ ಗಾಡಿ ನೋಡಿ, ಇದು ಮನೆ ಹೇಗಿದೆ ಅಂತ. ಸೊ ನೋಡಿ, ಇದು ಇಷ್ಟು ಈ ಆವರಣದ ಈ ವಿಸ್ತಾರದಲ್ಲಿ ಇವ್ರ ಮನೆ ಇರೋದು. ಸೊ ಇದು ಇಂಡಿವಿಜುವಲ್ ಆಗಿ ಇವ್ರಿಗೆ ದೇವ್ರ ಮನೆ ಇರೋದು. ಸೊ ಇದು ಮನೆ. ಈಗ ಹೋಮ್ ಟೂರ್ ಮಾಡೋಣ ಬನ್ನಿ, ನೀವೇ ಗೆಸ್ಟು. ಸೊ ಮನೆ ಓನರ್ ಇವರೇ. ಹೇಳಿ, ಯಾವ ಊರು ಇದು? ನೋಡಿ, ಇದನ್ನೇ ಹಾಕ್ಬಿಡಿ. ಚೆನ್ನಾಗಿ ಕಾಣಿಸ್ತಿಲ್ಲ, ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಿದ್ದೆ ಅಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಹೇಳಿ. ಇದು ಯಾರ್ದು? ಚೆನ್ನಾಗಿದೆ, ಕೊಟ್ಟು ಹೋಗಿ. ಯಾವ್ದಾದ್ರು ಓಕೆ. ಇದು ನೋಡಿ, ಇದು ಟ್ರೈ ಮಾಡ್ತೀರಾ? ವಿಡಿಯೋ ಕಾಲಲ್ಲಿ ಇದ್ದೀರಾ? ಇಲ್ಲ, ವಿಡಿಯೋ ಆನ್ ಆಗಿದೆ. ವಿಡಿಯೋ ಕಾಲ್ ನಮ್ಗೆ ಯಾರು ವಿಡಿಯೋ ಕಾಲ್ ಯಾವುದು ಇಲ್ಲ ಈಗ. ಸೀರಿಯಸ್ಲಿ ಹೇಳಿ, ಯಾವ ಊರು? ಇದು ಬಂಟ್ವಾಳದಲ್ಲಿ ಅಮಟಾಡಿ ಅಂತ ಗ್ರಾಮ, ಒಂದು ಚಿಕ್ಕ ಊರು, ಚಿಕ್ಕ ಹಳ್ಳಿ. ಚಿಕ್ಕ ಹಳ್ಳಿ ಅಂತಲ್ಲ, ಅಮಟಾಡಿ ಸ್ವಲ್ಪ ದೊಡ್ಡ ಗ್ರಾಮ. ನೆರಳಿಗೆ ಬನ್ನಿ, ಒಂದು ನೆರಳಿಗೆ ಬನ್ನಿ, ಬಿಸಿಲು ಜಾಸ್ತಿ. ಯೂಟ್ಯೂಬ್ ಹೇಳು. ಇಲ್ಲ, ಅಲ್ಲೊಂದು ನಮ್ಮ ಮನೆ ಇದೆ. ಹೋಮ್ ಟೂರ್ ಮಾಡಿ ಸಾಕು. ನಮ್ಮ ಮನೆ ಹೋಮ್ ಟೂರ್ ಲಲಿತಾ ಪ್ಯಾಲೇಸ್. ಇದು ನಮ್ಮ ಮನೆ. ಇಲ್ಲಿ ಲಲಿತಾ ಪ್ಯಾಲೇಸ್ ಅಂತ. ಇದು ಇವನು ಕರಿಯೋದು ಲಲಿತಾ ಪ್ಯಾಲೇಸ್ ಅಂತ. ಹಾಗೆ ಇದೆ. ಕಡ್ಡಾಲ್ ಗೊತ್ತಂತ ಮನೆ. ಬನ್ನಿ, ಹೋಮ್ ಟೂರ್ ಮಾಡ್ಸೋಣ ನಿಮಗೆ. ಬಟ್ ಸ್ವಲ್ಪ ಮೆಸ್ಸಿ ಆಗಿದೆ, ಬೇಜಾರು ಮಾಡ್ಕೊಂಡು. ಪರವಾಗಿಲ್ಲ. ನಾವೇ ನೋಡೋದು ಹಂಗೆ.
ಅದು ನೋಡಿ ನಮ್ ಜಾಕಿ ರಾಮ ಶೆಕೆಗೆ ಬಂದು ಒಳಗಡೆ ಕೂತ್ಕೊಂಡಿದ್ದಾನೆ. ಇವರೊಬ್ರು ಇದು ನಮ್ಮ ಮಿಟ್ಟು ಹೊಸತ್ತು ಮೊನ್ನೆ ಬಂದಿದ್ದಷ್ಟೇ. ಎಲ್ಲಿಂದನೋ ಬಂತು, ಯಾವ ಊರಿಂದ ಬಂತು ಗೊತ್ತಿಲ್ಲ. ಚೆನ್ನಾಗಿದೆ ಬಿಡೋ ಮಿಂಟು. ಓಕೆ, ಅಲ್ಲಿ ಕೋಳಿ ಇದೆ. ಕೋಳಿ ಕೂಡ ಇದೆ. ಇದು ನಮ್ದೊಂದು ದೇವ್ರ ಮನೆ. ಇವ್ರದ್ದು ಇಂಡಿವಿಜುವಲ್ ದೇವ್ರ ಮನೆ. ರಾಹುಲ್, ಕನ್ನಡದ ರಾಹುಲ್. ಇದು ಅಂಕಲು, ಅಂಕಲ್ ನಮ್ಮಪ್ಪ. ಇವರ ಅಪ್ಪ. ಇಂಟ್ರೊಡ್ಯೂಸ್ ಮಾಡು. ನಮ್ಮಪ್ಪ ರವೀಂದ್ರ ಶೆಟ್ಟಿ ಅಂತ. ಹಾಯ್ ಮಾಡಿ, ಹಾಯ್. ಇಲ್ಲಿ ಫೋನಿಗೆ. ಸೂಪರ್. ಮೊಬೈಲ್ ಬರ್ತೀರಿ ಇವಾಗ? ಹಾಂ, ಟಿವಿಲಿ ಬರ್ತೀರಾ? ಬೇಜಾರ್ ಮಾಡ್ಕೋಬೇಡಿ. ತೋರ್ಸೋ ಅಂತದಿದ್ರೆ ಮಾತ್ರ ತೋರಿಸಿ, ಎಲ್ಲ ತೋರ್ಸೋದ ಅವಶ್ಯಕತೆ ಇಲ್ಲ. ತೋರ್ಸೋ ಅಂತದಿದ್ರೆ ಮಾತ್ರ ತೋರಿಸಿ, ಎಲ್ಲರೂ ತೋರಿಸೋದು ಬೇಡ. ಎಲ್ಲವಿಲ್ಲ. ಅಲ್ಲಿ ಇದಿದೆ ಅಂತ ಹೇಳ್ತಾರೆ, ಅಟ್ಟಿ ಇದೆ. ಅಟ್ಟಿಲಿ ದನ ಇರೋದಿಲ್ಲ. ಹಾಂ, ಅಲ್ಲೊಂದು ರೂಮ್, ಇಲ್ಲೊಂದು ರೂಮ್, ಅಲ್ಲೊಂದು. ಲಾಸ್ಟ್ ಟೈಮ್ ಇಲ್ಲೇ ಬಂದು ಊಟ ಮಾಡಿದ್ದಲ್ಲ ನಾವು. ಇದು ಇಲ್ಲಿ ಈ ಒಳಗಡೆ ಒಂದು ರೂಮ್ ಇದೆ. ಅದು ಬಿಟ್ರೆ ಬಂದೆ ಇದು ಕಿಚನ್. ಆಕ್ಚುಲಿ ಬಟ್ ನಾವು ಅಲ್ಲಿ ಮಾಡೋದು. ಇದು ಹಾಗೇನೆ ಇದೆ. ಕಂಟಿನ್ಯೂ ಟೈಮ್ ಮಾಡ್ಬೇಕು. ಅದು ಸ್ಟೋರ್ ಅದೊಂದು. ಸ್ಟೋರ್ ಬನ್ನಿ ಇಲ್ಲಿ ಫಿಶ್ ಆಗ್ತಿದೆ. ವಾವ್, ಲೈವ್ ಫಿಶ್ ನಡೀತಿದೆ. ಆಂಟಿ ನಿಮ್ಮ ಹತ್ರನೇ ಕ್ಯೂಟ್ ಆಗಿದ್ದಾರೆ. ಫಿಶ್ ಯಾವ ಫಿಶ್ ಅಮ್ಮ? ಕಲ್ಲೂರು ಅಂತ. ನಮ್ಮ ಕಡೆ ಕಲ್ಲೂರು ಅಂತ ಕರಿತೀವಿ, ಗೊತ್ತಿಲ್ಲ ಏನಂತ. ನಿಮ್ಮ ಕಡೆ ಕಾಣೆ ಮೀನೇನೋ ಸಮಥಿಂಗ್. ಇದು ಬಾಂಗ್ಡ. ಇದು ಮಸಾಲ ಹಾಕಿದ್ದಾರೆ, ಅದು ರವಾ ಮಾಡಿದ್ದಾರೆ. ಫ್ರೈ ಆಗ್ತಾ ಇದೆ. ಇದು ಆಲ್ರೆಡಿ ರೆಡಿ ಆಗಿದೆ. ಫ್ರೈ ಆಲ್ರೆಡಿ ಆಗಿರೋದಿದೆ. ಏನು ಚೆನ್ನಾಗಿ ಕಾಣಿಸ್ತಾರೆ. ಅವರೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅವರು. ಇದು ನಮ್ಮ ಆಂಟಿ ಚಿಕ್ಕಮ್ಮ ಆರತಿ. ಇದು ನನ್ನ ತಮ್ಮ ಸತೀಶ್ ಶೆಟ್ಟಿ, ಅಪ್ಪು ಶೆಟ್ಟಿ. ಮತ್ತೆ ನಮ್ದು ಇದೆಯಲ್ಲ ನನ್ನ ಮಮ್ಮಿ. ನನ್ನ ಮಮ್ಮಿ ಮೋಮಿ ಇದು ನಮ್ಮ ಮಮ್ಮಿ ಬಾರಿ ಜೋರಿದೆ. ಹಂಗಾರೆ ಅಲ್ಲೇ ಇದು ರೂರು ಅಂತ. ಇನ್ನೊಂದಿದೆ ಬೆಕ್ಕು. 3 ಬೆಕ್ಕು. ಆಯ್ತು, ಇನ್ನು ನೀವು ಅಲ್ಲಿ ನೋಡ್ಕೊಳ್ಳಿ. ಅಲ್ಲೆಲ್ಲ ಗದ್ದೆ, ಅದು ಅಟ್ಟಿ, ದನದ ಅಟ್ಟಿ ಎಲ್ಲ ಮೆಸ್ಸಿ ಇದೆ. ಅಲ್ಲೆಲ್ಲ ಸಾಕಾಗ್ತದೆ. ಸೊ ಇದಾಗಿತ್ತು ಹೋಮ್ ಟೂರ್. ತುಂಬ ಬಿಳಿಯಾಗಿದ್ದಾನೆಲ್ಲ. ಯಾವ ಮೊಬೈಲು? ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತೇನು ನೋಡ್ತಿದ್ದೀರಾ ನೀವು, ಈ ಮನೆಗೆ ಒಂದು ಗಿಫ್ಟ್ ಬಂದಿದೆ ಮೈಸೂರಿಂದ ಒಳ್ಳೊಳ್ಳೆ. ಎಲ್ಲಿ ಅದು ತಗೊಂಡೋದ್ರಲ್ಲ. ಸೊ ಗಾಯ್ಸ್, ನಾವು ಇಲ್ಲಿಗೆ ಖಾಲಿ ಕೈಲಿ ಬರೋಕ್ಕಾಗಲ್ಲ ಆ್ಯಸ್ ಯೂಶುವಲ್, ಯಾಕೆಂದರೆ ತುಂಬ ಕ್ಲೋಸ್ ಫ್ರೆಂಡ್ ಮನೆಗೆ ಬಂದಿರೋದು. ಸೊ ಏನಾದ್ರು ಗಿಫ್ಟ್ ತರಬೇಕು ಅಂದ್ಬಿಟ್ಟು ನಾವು ಮೈಸೂರಿಂದ ಮಂಗಳೂರಿಗೆ ಒಂದು ಗಿಫ್ಟ್ ಬಂದಲ್ಲ ಸುಮಾರಿದೆ. ಎಷ್ಟು ಅಂತ ನೋಡ್ತೀರಾ, ಏನು ಅಂತಲೂ ಕೂಡ ನೋಡ್ತೀರಾ. ಸೋಪ್ ಆನ್ ದ ಡಿಕೇಜ್. ಆಲ್ರೆಡಿ ಕುಕ್ ಆಗಿದೆ ಇಲ್ಲಿ. ಓ, ಇಲ್ಲಿಗೆ ಬಂದಾಗ ಹಂಗಾಗಿರೋದು ಅದು. ಒಂದು ಒಣಗಲಿ ಒಂದು ಸ್ವಲ್ಪ ಹೊತ್ತು. ನೋಡಿ ಗೆಳೆಯರೇ, ಗೆಳತಿಯರೇ, ನೋಡಿ ನಮ್ಮ ಬಾಯಿ ತಂದಿಟ್ಟಿದ್ದಾನೆ ಗಿಡಗಳು. ಇದು ರೋಸು, ಇದು ಯಾವ್ದಾದ್ರು ತಂದಿದ್ದಾನೆ. ರೋಸು, ದಾಸವಾಳ ಗೀಸವಾಳ ಆಳು ಮೂಳು ಎಲ್ಲ. ದಾಸವಾಳ ಎತ್ತಿಡು. ಅಲ್ಲಿ ಎತ್ತಿಡ್ಬೇಕಂದ್ರೆ ನೀರು ಹಾಕ್ತಾರಂತ. ಫೀಲ್ ಹೆಂಗಿದೆ ಬೈ? ನಿಮ್ಮ ಫ್ರೆಂಡ್ ನೋಡಕ್ ಬಂದಿದ್ದೀರಲ್ಲ ಏಯ್ ಬೈ, ಹೆಂಗ ಅನ್ಸ್ತಿದೆ ಫೀಲು ಮಂಗಳೂರು ಫ್ರೆಂಡ್ಗೆ ನಮ್ಮ ಕಡೆಯಿಂದ ಸಹಾಯ ಅಂದರೆ ಒಂದು ಫ್ರೆಂಡ್ಗೆ ಹೆಲ್ಪ್ ಏನು ಹೇಳ್ತಾರೆ ಗಾಯ್ಸ್, ನಮ್ಮ ಕ್ಲೋಸ್ ಫ್ರೆಂಡ್ಗೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಮೈಸೂರಿಂದ ಮಂಗಳೂರಿಗೆ. ಏನಂದ್ರೆ ಕಾನ್ಸೆಪ್ಟ್ ಏನಂದ್ರೆ
ಜೀವ ಇರೋ ವಸ್ತುನೇ ಕೊಡಬೇಕು ಅಂತ. ಈಗ ನಾವೇನಾದ್ರು ವಸ್ತುಗಳನ್ನ ಕೊಡ್ಬೋದು, ಅದಕ್ಕೆ ಜೀವ ಇರಲ್ಲ. ಸೊ ಇದು ಒಂದು ಜೀವ ಇರುತ್ತೆ, ಈ ಗಿಡ ನೀರು ಬೆಳೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಆಮೇಲೆ ಮಂಗಳೂರಲ್ಲಿ ಸೆಕೆ ಜಾಸ್ತಿ ಅಲ್ವಾ, ಇನ್ನೊಂದು ಸ್ವಲ್ಪ ಮರ ಗಿಡಗಳು ಬೆಳೆದು ಗಾಳಿ ಬರಲಿ ಅಂದ್ಬಿಟ್ಟು, ತಂಪಾಗಿರ್ಲಿ ಅಂದ್ಬಿಟ್ಟು. ನಿಮ್ಮ ಖುಷಿಗೆ ನೀರು ಹಾಕ್ಬಿಡಿ ಬೈ, ಅವಾಗ್ಲಿಂದ ಪರವಾಗಿಲ್ಲ ಹಾಕಿ. ಹುಡುಗರೆ ತಂದಿರೋದು ಮೈಸೂರಿಂದ. ಸೊ ಫಸ್ಟ್ ರಿಯಾಕ್ಷನ್ ನೋಡೋಣ ಹೆಂಗೆ ಇದ್ರು. ಓ ಇದು ನನಗೆ ಕನ್ಫ್ಯೂಸ್ ಆಯ್ತಾ ಇದೆ, ನಾನು ಯಾವುದೆಲ್ಲ ಗಿಡ ತಂದಿದ್ದೀರಾ ಅಂತ. ಮತ್ತೆ ದಾಸವಾಳ ಗಿಡ ಬಿಟ್ಟು ಬಂದಿದ್ದೀರಾ ಏನಂತ ನಾನು 4 ಗಿಡ ಅಂದ್ಕೊಂಡೆ. ತಂದಿದ್ದೀರಿ, ಚೆನ್ನಾಗಿದೆ, ಥ್ಯಾಂಕ್ಸ್ ಆಯ್ತಾ. ಈಗ ತಂದಿರೋರ್ಗೆ ಹೇಳ್ಬೇಕು ಥ್ಯಾಂಕ್ಸ್. ನಾವು ತ್ರಿಮೂರ್ತಿಗಳು. ಸೊ ಯಾವ್ಯಾವ್ದು ಗಿಡ ಅಂತ ಹೇಳಿ ನೋಡೋಣ. ಇದು ಗುಲಾಬಿ ಗಿಡ, ಓಕೆ. ಇದು ದಾಸವಾಳ ಗಿಡ, ಇದು ಡೇಲಿಯಾ, ಇದು ಸೇವಂತಿಗೆ, ಇದು ಸೇವಂತಿಗೆ. ಅದು ನೀರು ಹಾಕಿಲ್ಲ, ನೈಟ್ ಹಾಕಿದ್ರೆ ಹಾಕ್ತೀನಿ. ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು, ನಿಮಗೆ ಧನ್ಯವಾದಗಳು. ಎಂತ ಹೇಗೆ ನಿಂಗೆ ನನಗೆ ಮಾತಾಡ್ಲಿಕ್ಕೆ ಬರಲ್ಲ ಇನ್ನು ಮಂಗಳೂರು. ತಿಂದ ಚಿಕನ್ ಸಾಂಬಾರ್ ಹಾಕ್ತಿದ್ದಾರೆ. ವಾವ್, ಇದು ಹೆಸರೇನು? ಸಾವಿಗೆನಾ? ಶಾವಿಗೆ. ಸಾಕಂಟಿ ನನಗೆ. ಒತ್ತು ಸಾವಿಗೆ. ಇದು ಮೊಟ್ಟೆ, ಅಲ್ಲಿ ಅಭಿ ಇದ್ದಾನೆ, ಅವನಿಗೂ ಮೊಟ್ಟೆ ಕೊಟ್ಟಿದ್ದಾರೆ, ನನಗೂ ಮೊಟ್ಟೆ ಕೊಟ್ಟಿದ್ದಾರೆ. ಆಂಟಿ ಅಭಿಗೆ ಚಿಕನ್ ಹಾಕ್ತಿದ್ದಾರೆ. ಆಂಟಿ ಫುಲ್ ಕಲರ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿದ್ದಾರೆ ಇವಾಗ. ಈಗ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಕರಿ ಇಡ್ಲಿ ಆಗಿದ್ದಾರೆ. ಇವಾಗ ಸ್ವಲ್ಪ ಅತಿಥಿ ಸತ್ಕಾರ ನಡೀತಿದೆ. ಇದು ಹೋಗಲ್ವಾ ನೀನು ಪೇಸ್ಟ್ಗೆ ಇದು ಹಾಕೊಳ್ಳಲ್ಲ? ಇವಾಗ ಎಂತ ಆಗ್ತಿಲ್ಲ, ನಾನು ಬಿಳಿ ಆಗಿದ್ದೀನಿ ಅಭಿ ಕಂಪೇರ್ ಮಾಡಿದ್ರೆ. ತಮ್ಮ ಹೌದಾ? ಕಪ್ಪಾಗಿದೆ, ತುಂಬಾ ಕಪ್ಪಾಗಿದೆ ಗುರು. ಹೌದಾ? ಮತ್ತೆ ಹೇಗಾಗಿದೆ ಅದು ಇವಾಗ ಬಿಸಿಲಲ್ಲ. ಮಂಗಳೂರು ಶೈಲಿ ಫಿಶ್. ಕಂಪ್ಲೀಟ್ ಮಂಗಳೂರು. ಇದೆಂತ ಫಿಶ್ ಇದು? ಅದಿಂತ ಫಿಶ್ ಅಮ್ಮ, ಕಲ್ಲೂರು ಒಂದು ಬಾಂಗಡೆ. ಹಾಕೊಳ್ಳಿ ಆಯ್ತಾ. ಸೊ ಫುಡ್ ಹಿಂಗಿದೆ. ಲೆಮನ್ ಇಲ್ಲಿ ಗೊತ್ತಿರುತ್ತೆ. ಇದು ಕೋಳಿ, ಚಿಕನ್ ಸುಕ್ಕ. ನಾನು ಬ್ರಾಯ್ಲರ್ ಇದು ಕೋರಿ ರೊಟ್ಟಿ. ಕೋಳಿ ರೊಟ್ಟಿ. ಕೋಳಿ ರೊಟ್ಟಿ. ಕೋಳಿ ರೊಟ್ಟಿನ ಕೋರಿ ರೊಟ್ಟಿನ? ಅದೇ ಕೋರಿ ರೊಟ್ಟಿ. ಕೋರಿಗೆ ತುಳುವಲ್ಲಿ, ಕೋಳಿಗೆ ತುಳುವಲ್ಲಿ ಕೋರಿ ಅನ್ನೋದು. ರೊಟ್ಟಿ ಮೇಲೆ ಕೋರಿ ರೊಟ್ಟಿ. ಇದು ಕೋಳಿ ಸಾರು ಜೊತೆ ತಿನ್ನೋ ರೊಟ್ಟಿ. ಕೋರಿಗೆ ಕೋರಿ ಅಂತ. ಓಕೆ ಓಕೆ. ಈಗ ಪೀಸ್ ಬಿಡ. ಸಾಕು ಸಾಕು. ನಿಮ್ಗೆಂತ ಕೋರಿ ರೊಟ್ಟಿ. ಊಟ ಮುಗೀತು, ಇವರು ಊಟ ಮಾಡ್ತಿದ್ದಾರೆ. ಒಂದು ಊಟ ಆಯಿತು, ಕೈ ತೊಳೆದಿದ್ದಾನೆ. ಕೋಳಿ ಥರ ತಿಂದಿದ್ದಾನೆ. ಫುಲ್ ಕ್ಲಿಯರ್. ಆಲ್ ಥ್ಯಾಂಕ್ಸ್ ಟು ಯು, ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ಯಾವುದದು? ಯಾವ ಥರ? ಎರಡು ಬೆಳ್ಳಲ್ಲಿ ಹೇಗಿದೆ? ಸಾಯಿಸ್ತೀನಿ ಅಂತ. ಆಂಟಿ ಆ ಥರ ಪಾರ್ಟಿ ಅಲ್ಲ. ಪಾರ್ಟಿ ಅಂದ್ರೆ ಡ್ರಿಂಕ್ಸ್ ಪಾರ್ಟಿನೇ, ಅಂದ್ರೆ ಪಾರ್ಟಿ ಮಾಡ್ಲಿಕ್ಕಿದೆ ಬರ್ಡೇದು ಅಂತ ಹೇಳಿದ್ದು ಅಷ್ಟೇ. ಅದನ್ನು ದೊಡ್ಡವರೊಂದು ಹೇಳಕ್ಕಾಗಲ್ಲ, ನಿಂಗೆ ಗೊತ್ತಾಗಲ್ಲ ಅಂತ ಹೇಳೋದು. ಅದಕ್ಕೆ ನಾನು ನಿಂಗೆ ದೊಡ್ಡವ್ರ ಮುಂದೆ ಹೇಳಿ. ನಿಮ್ಮ ಮಗಳಿಗೆ ಯಾಕಂಡಿ ಈ ಥರ ಇದೆಯಲ್ಲ, 2 ಕೈ ಹಿಂಗೆ ಸೇರಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಾಕ್ಬಿಡಿ. ಅದಕ್ಕೆ ನಾನು ಹೇಳಿದೆ ಅಂತ, ನಾನು ಪಾರ್ಟಿ ಮಾಡ್ಬೇಕು. ಒಂದು ಮೊಬೈಲ್ ಹಂಗಲ್ಲ, ಆಲ್ರೆಡಿ ಪ್ಲಾನ್ ಎಲ್ಲ ಫಿಕ್ಸ್ ಆಗಿದೆ. ಇವಾಗ ಸಡನ್ ಆಗಿ ಒಂದು ಚೇಂಜ್ ಮೊಬೈಲ್ ಮಾಡೋಣ. ಪಾರ್ಟಿ ಮಾಡ್ತೀರಾ ಅಂತೆಲ್ಲ, ಒಂದು ಮೊಬೈಲ್ ಅವರು ವಿಡಿಯೋ ಮಾಡ್ತಿದ್ದಾರೆ. ಪಾರ್ಟಿ ಮಾಡ್ತೀರಾ, ಒಂದು ಮೊಬೈಲ್ ಇಟ್ಟು ಹೋಗ್ಬೇಕಂತ ಅವ್ರಿಗೆ. ಸೊ ಗಾಯ್ಸ್ ನೋಡಿ, ನಾವು ಎಂತ ಜಾಗದಲ್ಲಿ ಹೋಗ್ತಿದ್ದೀವಿ ಅಂತ ನೈಟು. ನಮಗೆ ಗೂಗಲ್ ಮ್ಯಾಪು ಹಿಂಗೆ ಕೈ ಕೊಟ್ಬಿಟ್ಟಿದೆ. ಟಗರು ಬಂತು, ಟಗರು ಸಾಂಗ್ ಹಾಕೊಂಡು ನಾವು ಹೋಯ್ತಾ ಇದೀವಿ. ಯಾವುದು ಮನೆಗಳು ಸಿಗ್ತಾ ಇಲ್ಲ ಗಾಯ್ಸ್.
ಕಳೆದೋಗ್ಬಿಟ್ಟಿದ್ದೀವಿ ಗಾಯ್ಸ್. ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಯ್ತಲ್ವಲ್ಲ ಗಾಯ್ಸ್. ಯಾರೋ ಬೈಕಲ್ಲಿ ನಿಂತಿದ್ದಾರೆ ಗಾಯ್ಸ್. ಯಾರೋ ಬೈಕಲ್ಲಿ ಮುಂದೆ ಕೈ ಕಟ್ ಕರಿತವ್ರೆ ಬಾಯ್, ಬನ್ನಿ 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 ಅಂತ. ನಾವು ಹೋಗ್ತಾ ಇದೀವಿ ಗಾಯ್ಸ್. ನಮ್ಮನ್ನ ಕೊಲೆ ಆಗ್ಬೋದು ಗಾಯ್ಸ್, ನೀವೇ ಸಾಕ್ಷಿ ಗಾಯ್ಸ್. ಇದು ಮನೆ. ಇಲ್ಲಿ ಹೆಂಗಪ್ಪ ತಿರುಗಿಸೋದು ಗಾಡಿನ? ಕಾರೆಲ್ಲ ಇಲ್ಲ ಇದು ಏನು ನೋಡೋದ ಇರು. ಹೇಳ್ಬೇಡ ಕಣೋ ಬೈ. ಸಾಕಿಲ್ಲ ಎನ್ಸದ. ಗೊತ್ತಿಲ್ಲ ಏನು ಕತೆ ಅಂತ. ಇಲ್ಲೇ ಅಲ್ವಾ ಕಾರು? ಮುಂದೆ ಬರ್ರ ಒಂಚೂರು. ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವರು. ಆಮೇಲೆ ಸಿಗ್ತೀನಿ. ಇಂದ ಹಿಂಗೆ ಬಂದು ಇಲ್ಲೊಂದು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಗೆಸ್ಟು ಏನು ಇವ್ರ ಮನೆಗೆ ಬಂದಿರೋದು. ಹೇಗಿದ್ದೀರಾ? ಕ್ಯೂಟ್ ಆಂಟಿ. ಗೈಸ್, ಫ್ರೆಂಡು ಕಿಚ್ಚ ಸುದೀಪ್ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿರಿ, ಸುತ್ತ ಕಾಡೊಳಗೆ ಮನೆ, ಪೀಸಾಗಿರ್ತಾರೆ ಇವರು. ಇಲ್ಲಿ ಇವರೇ ಸುದೀಪ್ ಅಂತ. ಕಿಚ್ಚ ಅವರು ಅಭಿಜಿತ್ ಗೊತ್ತಲ್ಲ ನಿಮಗೆ? ಇದ್ಯಾಕ ಓಸ್ಟ್ ಸುದೀಪ್. ಏಯ್ ಹಂಗೆ ಚೆನ್ನಾಗಿ ಕಾಣಿಸ್ತೈತೆ. ರಾಹುಲು ಕೋರಿ ರೊಟ್ಟಿ ಪ್ಲಸ್ ಚಿಕನ್, ಮಂಗಳೂರು ಶೈಲಿ ಚಿಕನ್ ಸುಕ್ಕ ವಿತ್ತು ಇದು ಕೋರಿ ರೊಟ್ಟಿ, ಇದು ಬಾಲ್ಡ್ ರೈಸ್. ರಾಹುಲ್ ಬ್ಯಾಟಿಂಗ್, ಅಭಿನು ಬ್ಯಾಟಿಂಗ್ ವಿತ್ ಬ್ಯೂಟಿಫುಲ್ ವೆದರ್. ಬಟ್ ಅಷ್ಟು ಸೆಕೆರೆ ಹೊಡಿತಲ್ಲ ಇವಾಗಲ್ಲ? ಸೆಕೆನೇ ಇಲ್ಲ ಅಲ್ವಾ? ಈಗ ಹೊಂಟೋಗ್ಬಿಡ್ತು. ಸುದೀಪ್ ಹಾಯ್ ಮಾಡು. ಇವ್ರ ಮನೆಗೆ ಬಂದಿರೋದು ನಾವು. ನಮ್ಮನ್ನು ಸಾವಿರ ಖರ್ಚಿಗ್ತೀವಿ ಎಲ್ಲೆಲ್ಲ. ಕೋರಿ ರೊಟ್ಟಿ ಹೆಂಗರು ಫ್ರಂಟ್ ಕ್ಯಾಮ್ರಾ ಒಳ್ಳೆ ಆರ್ ಮೂವಿ ಕ್ಯಾಮ್ರಾ ಥರ ಕಾಣ್ತಿದೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 2 ಟ್ರಿಪ್ಪು ಗಾಯ್ಸ್. ಇವತ್ತು ನಾವು ಕಟೀಲಿಗೆ ಬಂದಿದ್ದೀವಿ. ಇದು ಮಂಗಳೂರು ಉಡುಪಿನೋ? ಮಂಗಳೂರು ಗಾಯ್ಸ್. ಮಂಗಳೂರು ಕಟೀಲಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಸೊ ಇವತ್ತು ಅಭಿಜಿತ್ ಅವರು ಬರ್ತಡೇ. ಎಲ್ಲರೂ ವಿಶ್ ಮಾಡಿ ನೋಡಿ. ನಮ್ಮ ಅಭಿಜಿತ್ ಬರ್ತಡೇ ಇವತ್ತು. ಹ್ಯಾಪಿ ಬರ್ಡೇ ಅಭಿಜಿತ್. ಗಾಯ್ಸ್ ಇವತ್ತು ಫುಲ್ ಮಿಂಚ್ಕೊಡೋಕ್ಕೆ ಫುಲ್ಲು ಧೂಳು ಗಾಯ್ಸ್ ಇಲ್ಲೆಲ್ಲ. ಹೊಸ ನಮ್ಮದು ಹೊಸ ಫ್ರೆಂಡು ಸುದೀಪ್ ಅಂತ, ಕಿಚ್ಚ ಸುದೀಪ್ ಅಂತ ಕರಿತೀವಿ ನಾವು. ಇವ್ರ ಹೆಸರು ಸುದೀಪು, ಇದೇ ಊರಿನವರು ಗೈಸ್. ಜನಗಳು ನೋಡಿ, ಇದೇ ಕಟೀಲು ದೇವಸ್ಥಾನ ಗೈಸ್. ಆ್ಯಕ್ಚುಲಿ ಇಲ್ಲಿ ಮದುವೆಗಳು ನಡೀತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲ ಇಲ್ಲಿ ಮದುವೆಗಳು ಜಾಸ್ತಿ ಮಾಡ್ತಾರೆ ಇಲ್ಲಿ. ಎಷ್ಟು ಸಿಂಪಲಾಗಿ ಮದುವೆ ಮಾಡ್ತಾರೆ ಅಷ್ಟು ಒಳ್ಳೆಯದು. ಫುಲ್ ಆಡಂಬರದ ಮದುವೆ ಎಲ್ಲ ಚೆನ್ನಾಗಿರಲ್ಲ. ಸಖತ್ತಾಗಿ ಮದುವೆ ನಡೆಯುತ್ತೆ ಇಲ್ಲಿ ದೇವಸ್ಥಾನದಲ್ಲಾದ್ರೂ ಸಖತ್ತಾಗಿ ನಡೀತಾರೆ. ಇಲ್ಲಿ ಚಪ್ಪಲಿ ಬಿಡ್ಬೇಕು, ಇಲ್ಲಿ ಚಪ್ಪಲಿ ಬಿಡುವ ಸ್ಥಳ. ಇಲ್ಲಿ ಹಣ ಕೊಡಬೇಕು. ಹಣ ಕೊಡಂಗಿಲ್ವಾ?
ಸೊ ಇಲ್ಲಿ ತುಂಬ ಡಿಸಿಪ್ಲಿನ್ ಗೈಸ್, ಇಲ್ಲಿ ತುಂಬ ನಂಬಿಕೆಗಳಿರುತ್ತೆ. ಇನ್ಸೈಡ್ ಹೋಗೋಣ, ಸೈಡ್ ಹೋಗ್ಬೋದಾ? ಗೈಸ್ ಇಲ್ಲಿ ಹೊರಗಡೆಯಿಂದ ಬಂದಿರ್ತೀವಲ್ಲ, ಕಾಲು ಕೈ ತೊಳ್ಕೊಬೇಕು. ಸೊ ಇದು ಮೇನ್ ಮ್ಯಾಂಡೇಟರಿ, ಇದೆಲ್ಲ ಕಾಮನ್ ಸೆನ್ಸ್ ಗೈಸ್. ಗೈಸ್ ಇಲ್ಲಿ ದೇವಸ್ಥಾನದಲ್ಲೇ ಅದೇನೋ ಕೂಲಿಪ ಅದನ್ನೆಲ್ಲ ಹಾಕೋರೆ ಲೋಕಲ್ ನನ್ನ ಮಕ್ಕಳು. ದೇವಸ್ಥಾನದಲ್ಲಿ ಹೆಂಗಿರ್ಬೇಕನ್ನೋ ಡಿಸಿಪ್ಲಿನ್ ಇಲ್ಲ, ಒಳ್ಳೊಳ್ಳೆ ಜಾಗಗಳನ್ನೆಲ್ಲ ಹಾಳು ಮಾಡ್ತಾರೆ ಬೇವರ್ಸಿಟ್ ಹೋಗಿ. ಮುಂದೆ ಇದ್ರೆ ನಾನು ಕಾಣಿಸಲ್ಲ. ನೀರಿಲ್ಲ ಕ್ಲೋಸ್, ಇದೆಲ್ಲ ನದಿ, ನದಿ ಚೆನ್ನಾಗಿಲ್ಲ ನೀರು. ಮದುವೆ ಆಗ್ತಾ ಇದೆ. ಗೈಸ್ ನೋಡಿ ಇಲ್ಲಿ ಮದುವೆ ನಡೀತಾ ಇದೆ, ಮದುವೆ. ದುರ್ಗ ಪರಮೇಶ್ವರಿ ದೇವಸ್ಥಾನ. ಅಮ್ಮನ ಒಳಗಡೆ ಫೋಟೋ ಅಲೋ ಇಲ್ಲ, ಒಳಗಡೆ ಫೋಟೋ ಅಲೋ ಇಲ್ಲ. ಹಾಂ, ಬಂದ್ ಮಾಡ್ತೀನಿ. ದರ್ಶನ ಮಾಡ್ಕೊಂಡು ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಗೆ ದೇವರಲ್ಲಿ ಕೇಳ್ಕೊಂಡಿದ್ದೀನಿ, ಆದರೂ ಸಖತ್ತಾಗಿದೆ. ಇಲ್ಲಿ ನೋಡಿ, ನೀವೊಂದ್ಸರಿ ಬಂದರೆ ಹಾಕೊಂಡೆ ಗೈಸ್, ನಮ್ಮ ಬೈ ವಿಡಿಯೋನೇ ಮಾಡಕ್ಕೆ ಗೈಸ್ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಮದುವೆ ಸಿಂಪಲ್ ಆಗಿ ಸಿಂಪಲ್ ತಾಳಿ ಕಟ್ತಾರೆ ಅಷ್ಟೇ, ಅದಕ್ಕೆ ಕಟ್ಲೇಬೇಕು ತಾಳಿ ಬೇರೆ. ಸಿಂಪಲ್ ಮದುವೆ, ಜೀವನ ಚೆನ್ನಾಗಿದೆ. ಗೈಸ್ ಸಿಂಪಲ್ ಆಗಿ ಮದುವೆ ಆಗ್ಬೇಕು, ಹೆಚ್ಚಾಗಿ ಬದುಕಬೇಕು ಗೈಸ್. ಅದು ಬಿಟ್ರೆ ಇನ್ನೊಂದು ಬೇರೆ ಇಲ್ಲ. ಆಡಂಬರದ ಮದುವೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹತ್ರ ಹೋಗ. ಗೈಸ್ ಈಗ ಮಹಾಲಕ್ಷ್ಮಿ, ಈಗ ಆನೆದು ಮಹಾಲಕ್ಷ್ಮಿ ಆಯಿತು. ಮಹಾಲಕ್ಷ್ಮಿ ಅಂತ ಆನೆ. ಮಹಾಲಕ್ಷ್ಮಿ. ಹಾಂ, ಮಹಾಲಕ್ಷ್ಮಿ ಹೇಳಿದ್ದೀನಿ ಬಿಡಿ ಗೈಸ್ ನಮ್ಮ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ನನ್ನ ಬರ್ಡೇ ಬಾಯ್ ಒನ್ ಸೆಕೆಂಡ್ ವಿಶ್ ಮಾಡಿಬಿಡಿ ಗೈಸ್. ದರ್ಶನ ಎಲ್ಲ ಆಯಿತು. ಇವಾಗ ಒಂದು ಟ್ರೆಕ್ಕಿಂಗ್ ಇದೆ, ಬಿಸಿಲಲ್ಲಿ ಟ್ರೆಕ್ಕಿಂಗು. ನಮ್ಮ ಬೈಯವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಟ್ರೆಕ್ಕಿಂಗ್ ಹೋಗ್ಬೇಕು. ಇದು ಗೋಶಾಲೆ. ಇದು ಗೋಶಾಲೆ ಗಾಯ್ಸ್. ಫೈನಲಿ ದರ್ಶನ ಆಗೋಯ್ತು. ದರ್ಶನ ಆಗಿ ಮಹಾಲಕ್ಷ್ಮಿಯಿಂದ ನೋಡಿಕೊಂಡು ಹೋಗ್ತಾ ದರ್ಶನ ಗೈಸ್. ಒಳ್ಳೆ ದರ್ಶನ. ಇನ್ನೇನು ಮಂಜುನಾಥೇಶ್ವರಿ ಒಳ್ಳೆ ದರ್ಶನ, ಇವತ್ತು ಒಳ್ಳೆ ದರ್ಶನ ಆಯಿತು. ಅದೃಷ್ಟ ಇರಬೇಕು, ಅದೃಷ್ಟ ಇರಬೇಕು. ನೀವು ಒಂದ್ಸರಿ ಮಂಗಳೂರಿಗೆ ಬಂದರೆ ಔಟ್ ಸೈಡವರು ಒಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು, ಯಾವುದೇ ಜಾಸ್ತಿ ರಿಸ್ಟ್ರಿಕ್ಷನ್ ಇಲ್ಲ, ಆರಾಮಾಗಿ ಕೂಲಾಗಿ ದರ್ಶನ ಮಾಡ್ಕೊಬೋದು. ಅದೇ ಒಂದು ಖುಷಿ. ಮಾತ್ರ ಅಲ್ಲಿ ಯಾರೋ ಕಬ್ಬಿನ ಮಕ್ಕಳು ಕೂಲಿಪೆಲ್ಲ ಹಾಕಿದ್ರಲ್ಲ, ಕಾಲೆಲ್ಲ ಕೈ ಕಾಲು ತೊಳ್ಕೊಳ್ಳೋ ಇದರಲ್ಲಿ ಆ ಥರ ಯಾರೂ ಆ ಥರ ಹಾಕ್ಬೇಡಿ. ಲೋಫರ್ ನನ್ನ ಮಕ್ಕಳು ದೇವಸ್ಥಾನದೆಲ್ಲ ಅಸಭ್ಯವಾಗಿ ಮಾಡ್ತಾರೆ. ಗಾಯ್ಸ್ ಹೆವಿ ಬಿಸಿಲಿತ್ತು, ಸೊ ಅದಕ್ಕೆ ಮಜ್ಜಿಗೆ ಕುಡಿತಾ ಇದ್ದೀವಿ. ಮಜ್ಜಿಗೆ
ದರ್ಶನ ಎಲ್ಲ ಮಾಡ್ಕೊಂಡು ಮಜ್ಜಿಗೆ ಕುಡಿತೀವಿ. ಸುದೀಪ್ ಎಲ್ಲ ಮಜ್ಜಿಗೆ ಖಾಲಿ. ಕಿಚ್ಚ ಸುದೀಪ್ ಅವ್ರು ಆಲ್ರೆಡಿ ಮಜ್ಜಿಗೆ ಕುಡಿದು ಬಿಟ್ಟಿದ್ದಾರೆ ಅಲ್ಲಿ. ನಮ್ಮ ಬೈ ಕುಡಿತಾವ್ರೆ, ನಾನು ಕುಡಿಬೇಕು. ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ಎಲ್ಲದಾರು ವಿಡಿಯೋ ಬಾ ಸುದೀಪು, ಕಿಚ್ಚ ಸುದೀಪ್ ಅವರೇ ಬನ್ನಿ ನೋಡಿ. ನಾವಿವತ್ತು ಎಳ್ಳು ಜ್ಯೂಸ್ ಅಲ್ವಾ, ಹೆವಿ ಬಿಸಿಲಿರೋ ಕಾರಣ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಳ್ಳು ಜ್ಯೂಸ್ ಕುಡಿತಾಯಿದ್ದೆ. ಎಳ್ಳು ಜ್ಯೂಸ್ ಅದು ಹೆವಿ ಬಿಸಿ. ಎಲ್ಲಿ ಗೊತ್ತಾ, ಅಗಾರಿ ಎಂಟರ್ಪ್ರೈಸಸ್ ಇದೆಯಲ್ಲ, ಅಲ್ಲಿ ಇಲ್ಲಿ ಇದೆಲ್ಲ ಇದೆ. ಅಲ್ಲಿ ನಮ್ಮ ಹುಡುಗರು ಇದ್ದಾರೆ ಅಲ್ಲಿ. ಸುದೀಪ್ ಏನಾರು ಹೇಳಿ ನಿಮ್ಮೂರ ಬಗ್ಗೆ. ಕಾಲೇಜು. ಹಾಂ, ಯಾವ ಕಾಲೇಜು? ಆಳ್ವಾಸು. ಒಂಥರ ಟೇಸ್ಟ್ ಅಷ್ಟೇನು ಚೆನ್ನಾಗಿಲ್ಲ. ಇನ್ನೇನಾದ್ರು ಹೇಳಿ ನಿಮ್ಮೂರ ಬಗ್ಗೆ. ನಮಗೆಲ್ಲ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸುದೀಪ್ ಅವರು. ಅನ್ನಿ ಯೋ ಅನ್ನಿ ಯೋ ಅಂತ. ಗೈಸ್, ನೆಕ್ಸ್ಟು ಕಟೀಲ್ ಮುಗಿಸ್ಕೊಂಡು ನಾವು ಒಬ್ಬರು ಫ್ರೆಂಡ್ನ ಮಾತಾಡಿಸ್ಕೊಂಡು ದೆನ್ ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಇದಕ್ಕೆ ಬಂದಿದ್ದೀವಿ. ಇದು ತುಂಬ ಪವರ್ಫುಲ್ ಅಂತೆ, ನಾವೇನು ಕೇಳ್ಕೊಂಡ್ರು ಆಗುತ್ತಂತೆ. ಸೊ ನೋಡೋದ, ನಾವು ಕೇಳ್ಕೊಳ್ಳೋದ ಮನಸ್ಸಲ್ಲಿ ಏನೈತೆ ಅದನ್ನು. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಿದ್ದಾರೆ. ಯಾವಾಗ ಹಿರಿಯವರು ಹೇಳಿದ್ದು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಅಂತ. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕಾಲು ಕೈಯೆಲ್ಲ ಶುದ್ಧವಾಗಿ ತೊಳ್ಕೊಂಡು ಹೋಗಿ ದೇವಸ್ಥಾನಕ್ಕೆ. ಸೊ ಗೈಸ್, ಈಗ ಕಾರಂಜಿ ಕುಣಿಜಿ ಯಾವುದೋ ಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ಟ್ರೆಕ್ಕಿಂಗ್ ಇದೆ, ಉರಿ ಬಿಸ್ತಲ್ಲಿ ಬಂದಿದ್ದೀವಿ. ನಮ್ಮ ಗಾಡಿ ನೋಡಿ ಇಲ್ಲಿ ಪಾರ್ಕಿಂಗ್ ಆಗಿದೆ. ಸೊ ಇಲ್ಲಿ ಸ್ವಾಮಿ ಗೊರಗೊಜ್ಜ ಅವ್ರ ಸನ್ನಿಧಿ ಇದೆ. ಸೈಡ್ಗೆ ಹಾಕ್ಬಿಡಿ ಅದನ್ನು. ಉಲ್ಟವಾ ಇದು ಎಂತ ಗುಳಿಗ ದೇವರು ತವರ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೇಲೆ ಯಾವ ದೇವಸ್ಥಾನ, ಯಾವ ದೇವರು ಇರೋದು? ಗುಳಿಗ ಅಲ್ಲ, ಅದು ಈಶ್ವರ ದೇವಸ್ಥಾನ. ಈಶ್ವರ ದೇವಸ್ಥಾನ. ಈಶ್ವರನ ಊದೋಟಕ್ಕೆ ಇಲ್ಲಿ ಆಯ್ತಲ್ಲ ಕೊಣಜಿ ಕಲ್ಲು ಅಂತ. ಬನ್ನಿ. ತೋರ್ಸ ಇದ್ನ ಅವ್ನು. ಗೈಸ್, ಆಲ್ರೆಡಿ ಡಿಸ್ಕ್ಲೈಮರ್ ಹಾಕಿದ್ದಾರೆ ಇಲ್ಲಿ. ಏನಂತ ಹಾಕಿದ್ದಾರೆ ಗೊತ್ತಾ? ಈ ಕಾಡಿನಲ್ಲಿ ವ್ಯಭಿಚಾರ ಅನೈತಿಕ ಕೆಲಸ ನಡೆಸಿದ್ದಲ್ಲಿ ಗುಳಿಗ ದೈವದ ಶಾಪಕ್ಕೆ ಗುರಿಯಾಗುತ್ತೀರಿ. ಬೆಟ್ಟ ಗುಳಿಗ ದೈವದ ದಿನದಲ್ಲಿದೆ, ಎಚ್ಚರಿಕೆ. ಶ್ರೀ ಕ್ಷೇತ್ರ ಕೋಡೆಜೆ ಕಲ್ಲಿ ಭಕ್ತಾದಿಗಳು ವಿನಂತಿ. ಮೇಲಕ್ಕೆ ಬರುವಾಗ ಇಟ್ಟಿಗೆಯನ್ನು ತರಬೇಕಾಗಿ ವಿನಂತಿ. ಬೈ, ಇಟ್ಟಿಗೆ ತಗೊಂಡು ಹೋಗ್ಬೇಕು. ತರಬೇಕು. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಬೇಕೀಗ ಈ ಉರಿ ಬಿಸ್ತಲ್ಲಿ, ಜೀನ್ಸ್ ಪ್ಯಾಂಟಲ್ಲಿ. ಸುದೀಪ್ ನಮ್ಮ ಈಗ ಸುದೀಪ್ ಅವರು ಏನಪ್ಪ ಕರ್ಕೊಂಡು ಹೋಗ್ತಾರಲ್ಲ ಅವರು, ಗೈಡರು ಕರ್ಕೊಂಡು ಹೋಗ್ತಿದ್ದಾರೆ ಉರಿ ಬಿಸ್ತಲ್ಲಿ ನಮ್ಮನ್ನ. 1 ಕಿಲೋಮೀಟ್ರ್ ಬೇಗ ಕರ್ಕೊ ಬಂದಿಲ್ಲ ಇವರು. ಪ್ಯಾಂಟ್ ಆಲೆ ಉಜ್ಜುತ್ತೈತೆ. ಕೈ ತೆಗಿ ಮೊದಲೇ. ಗೈಸ್, 1 ಕಿಲೋಮೀಟ್ರ್ ಇದೆ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಯಾವ ಥರ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಈಶ್ವರನ ದೇವಸ್ಥಾನ ಇದೆಯಂತೆ ತೋಟ. ಇಲ್ಲಿ. ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ ಅಂತ ಉಸಿರು ಬರ್ತಾ ಇದೆ ಆಲ್ರೆಡಿ. ಇವ್ರು ನಡ್ಕೊ ಬರ್ತಿದ್ದಾರೆ ನಮ್ಮ ಸುದೀಪು. ಫುಲ್ ಬೆವರು. ನೋಡಿ ಇನ್ನೂ ಕ್ಲೈಮ್ ಆಗಬೇಕಿದು. ಮೇಲ್ ಸಿಗೋಣ. ಗಾಯ್ಸ್, ಅರ್ಧ ದಾರಿಗೆ ಬಂದಿದ್ದೀವಿ. ಫುಲ್ಲು ಸುಸ್ತಾಯ್ತೈತೆ, ಹತ್ತಕ್ಕಂತೂ ಆಗ್ತಾಯಿಲ್ಲ. ಏನು ಮಾಡೋದು, ಶಿವನ್ ನೋಡಲೇಬೇಕು.
ಇಲ್ಲಿ ನೋಡಿ ಆಲ್ರೆಡಿ 2 ಪೀಪಲ್ ಸುಸ್ತಾಗಿ ನಿಂತವ್ರೆ. ನಮ್ಮ ಅಭಿ ಅಂತ ಹೇಳೋದೇ ಬೇಡ, ಸುಸ್ತಾಗ್ಬಿಡೋಣ. ಹತ್ಬೇಕು ನೋಡ್ಬೇಕು ಗಾಯ್ಸ್. ಹೇಳಿದ್ರೆ ಸುಲಭ ಅಲ್ಲ ಮಾತ್ರ ಹತ್ತಕ್ಕೆ, ತುಂಬ ಕಷ್ಟ. ಸುಸ್ತಾಗೋಯ್ತು. ಫೈನಲಿ ಇಲ್ಲಿ ಗಂಟ ಬಂದಿದ್ದೀವಿ. ಐ ಲವ್ ಯು ಮೈ ಡಿಯರ್ ಗೊಂಬೆ, ಲವ್ ಯು ಗಾಯ್ಸ್. ಫೈನಲಿ ಡೌನ್ ಸಿಕ್ತು. ಅಯ್ಯಪ್ಪ ಸುಸ್ತಾಗ್ಬಿಡ್ತು. ಹಾಂ ಎಂತ ಗೊತ್ತುಂಟ ಮಾರ್ರೆ, ನಾವು ಹಪ್ಪಿಂದ ಹತ್ತಿಕೊಂಡು ಬಂದವಾ, ಈಗ ಹಪ್ಪಿಂದ ಡೌನ್ ಕಡೆಗೆ ಇಳಿತಾ ಇದ್ದೇವೆ. ಮಂಗ್ಳೂರು ಅವ್ರು ನೋಡ್ತಾ ಇರ್ರೆ ಮಕ್ಕೋಗಿ ಬರೆಯರೆ, ನಾವು ಕಲಿತಾ ಇದ್ದೀವಿ ಮಂಗ್ಳೂರು ಭಾಷೆಯನ್ನು. ನಿಮ್ಮ ಊರಿಗೆ ಬಂದು ನಿಮ್ಮ ಭಾಷೆಯನ್ನು ಕಲಿಯೋಕ್ಕೆ ಒಂಥರ ಮಸ್ತ್ ಉಂಟು ಮಾರ್ರೆ. ಅದು ಮಾರ್ರೆ, ನೀವು ನಮಗೆ ತುಂಬ ಇಷ್ಟ ಮಾರ್ರೆ. ಅದು ಸಿಕ್ಕಿದಾಗೆಲ್ಲ ಬೈತೀರಿ, ಅದೇ ಬೇಜಾರು ಮಾರ್ರೆ. ಅಯ್ಯಪ್ಪ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಮಂಗಳೂರು ಬಂದು. ಮಂಗಳೂರು ದೇವಸ್ಥಾನ ಎಲ್ಲ ಆ್ಯಕ್ಚುಲಿ ದೇವಸ್ಥಾನ ಜಾಸ್ತಿ ನೋಡೋದು ಬೇಡ ಅಂದ್ಕೊಂಡು, ಬಟ್ ನೋಡ್ತಾ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಒಂದಾದ್ಮೇಲೆ ಒಂದು ನಿಮ್ಮ ಆಚಾರ ವಿಚಾರಗಳು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ದೇವರಿಗೆ ಹಾಂ ನಾವು ಬೇಕು. ಹೌದು ಹೌದು, ದೇವ್ರಿಗೆ ನಾವು ಬೇಕಾಗಿರೋ ಕಾರಣ ನಮ್ಮನ್ನು ಕರ್ಸ್ಕೊತಿದ್ದಾನೆ ಅವನ ಸನ್ನಿಧಾನಕ್ಕೆ. ಇನ್ನೂ ಅಷ್ಟು ದೂರ ಇದೆ, ಮೊಬೈಲ್ ಬೇರೆ ಹೀಟ್ ಆಗ್ತಿದೆ, ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಲವ್ ಯು. ಹೋ ವೀಕ್ಷಕರೇ, ಬಂದೇ ಬಿಟ್ಟು ಶಿವನ ಆಸ್ಥಾನಕ್ಕೆ ಬಂದೇ ಬಿಟ್ಟು ಸಿರಿಗುಂಡಿಗೆ ಹೋಗುವ ದಾರಿ. ಅಪ್ಪ ಕೋತಿದ್ದಾವೆ, ಮೊಬೈಲ್ ಗಿಬೈಲ್ ಕಿತ್ಕೊಂಡೋದು ಗೈಸ್, ಕೋತಿದ್ದಾವೆ, ವಿಡಿಯೋ ಮಾಡಲ್ಲ, ಅಲ್ಲಿಗೆ ಹೋಗಿ ಮಾಡ್ತೀನಿ. ಗೈಸ್, ಗುಹೆ ಒಳಗೆ ಹೋಗ್ತಾ ಇದ್ದೀವಿ, ಬಕ್ಕೊಂಡು ಹೋಗ್ಬೇಕು. ದೇವರಿದ್ದಾರೆ ಅಂತ ಇಲ್ಲಿ. ಮೊಬೈಲ್ ಜೋಪಾನ. ಸೊ ಈ ಗುಹೆ ಒಳಗೆ ಹೋಗ್ತಾ ಇದ್ದೀವಿ, ನಡೆಯೋ. ಗೈಸ್, ಗುಹೆ ಒಳಗೆ ಹೋಗ್ತಾ ಇದ್ದೀವಿ, ಬಕ್ಕೊಂಡು ಹೋಗ್ಬೇಕು. ದೇವರಿದ್ದಾರೆ ಅಂತ ಇಲ್ಲಿ. ಮೊಬೈಲ್ ಜೋಪಾನ. ಸೊ ಈಗ ಸ್ಟಾರ್ಟ್ ಮಾಡ್ದ. ಏನೇ ಸಂಕಷ್ಟ ಬಂದರೂ ಒಂದು ಸಲ ಅಜ್ಜನ ನೆನೆಸಿ, ಅಂಥ ಸಂಕಷ್ಟದಲ್ಲಿದ್ದರು ಆಯಿತಾ. ಇಂಥ ಸಂಕಷ್ಟದಲ್ಲೂ ಪಾರು ಮಾಡಿಬಿಡ್ತಾರೆ, ಅದು ಗ್ಯಾರಂಟಿ ಕೊಡ್ತೀವಿ. ನಂಬಿಕೆ ಮುಖ್ಯ. ಬೈ ಸೈಡ್ ಬನ್ನಿ.
ವಿಶೇಷವಾಗಿ ಇಲ್ಲೇನು ಪ್ರಾರ್ಥನೆ ಅಂತ ಅದು ಸ್ವೀಕಾರ ಮಾಡ್ತದೆ, ಸಕ್ಸಸ್ ಮಾಡಿ ಕೊಡ್ತದೆ. ಮದುವೆ ಆಗದಿದ್ದವರಿಗೆ, ಮಕ್ಕಳಾಗದಿದ್ದವರಿಗೆ ಗಾಯ್ಸ್ ನೀವು ನೋಡಿರ್ತೀರಾ ಜಾಗ ಎಷ್ಟು ಸಕ್ಕತ್ತಾಗಿತ್ತು, ಎಷ್ಟು ಪೀಸ್ಫುಲ್ ಆಗಿತ್ತು, ಪ್ರಸಾದ ಕೊಟ್ಟರು ಸೂಪರ್ ಆಗಿತ್ತು. ಸೊ ಮುಗೀತು, ಈಗ ರಿಟರ್ನ್ ಬರ್ತಾ ಇದ್ವಿ. ರುದ್ರಾಕ್ಷಿ ಕೂಡ ಹಾಕ್ಸಿದ್ದೀನಿ, ನೋಡಿದ್ರಿ ಅನ್ಸುತ್ತೆ. 5 ಗಂಟೆಗೆಲ್ಲ ಮಂಜು, ಒಳ್ಳೆ ಮಂಜು. ನೋಡಿ ವೆದರ್ ಹೇಗಿದೆ ಅಂತ. ಎಲ್ಲರೂ ವಾಚಂಗ್ ಬನ್ನಿ ಈಗ ಕೆಳಗಡೆ ಹಿಡಿಬೇಕು, 1 ಕಿಲೋಮೀಟರ್ ಡೌನ್ ಇಳಿಬೇಕು. ಅವಾಗ ಹತ್ತಿದ ತುಂಬ ಕಷ್ಟ ಆಯ್ತು, ಹತ್ತಕ್ಕಾಗಿಲ್ಲ, ಫುಲ್ಲು ಉಸಿರು. ಈಗ ಹಿಡಿಯೋಣ ಕೆಳಗಡೆ, ಇದೇ ದಾರಿಯಲ್ಲಿ ಹೋಗ್ಬೇಕು. ಹಾಯ್ ಗಾಯ್ಸ್, ಇವಾಗ ಜಸ್ಟು ಪಡುಬಿದ್ರೆಯಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಜಸ್ಟು ಸ್ವಾತಿ ಅವ್ರ ಮನೆ ಹತ್ರ ನಮ್ಮ ಫ್ರೆಂಡ್ ಹತ್ರ ಬಂದು ಬಟ್ಟೆ ಎಲ್ಲ ನೈಟ್ ಡ್ರೆಸ್ ನೋಡಿ ಔಟ್ಫಿಟ್ ಆಗಿದೆ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಬೀಚ್, ಪಡುಬಿದ್ರೆ ಬೀಚ್ಗೆ ಹೋಗ್ತಾ ಇದ್ವಿ. ಬಾಯ್ಸ್ ಎಲ್ಲ ರೆಡಿಯಾಗಿ ನೋಡಿ ಆಗಿದ್ದಾರೆ. ನೈಟ್ ಡ್ರೆಸ್ಸು ಒಂದು ಜೊತೆ ಬ್ಯಾಗಲ್ಲಿ ಇಟ್ಕೊಂಡಿದ್ವಿ ಆಲ್ರೆಡಿ. ಇನ್ನೊಂದು ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗಿ ಈಜೋಡಿಯೋಣ ಅಂತ. ಸೊ ಇದು ಪ್ಲ್ಯಾನ್ ಇದೆ. ಪ್ಲಸ್ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಗೈಸ್ ಹೇಳಪ್ಪ. 0.5 ಅದೇ 0.5 ಮಾಡ್ಕೊಂಡ್ರ ಅದೇ ಮಾಡ್ಕೊಂಡಿದ್ವಿ. ಹಂಗಲ್ಲ ಹಿಂಗೆ ಇಟ್ಕೊಳ್ಳೋದು ಇಲ್ಲಿ ಹೆಂಗೆ ಇಟ್ಕೊಂಡಿದ್ವಿ ಬಾಯಿ ಮುಚ್ಚೋದು ಇಲ್ಲಿ. ಹೇಳಪ್ಪ ಹೇಳು. ಬೆಳಗ್ಗೆಯಿಂದ ದೇವಸ್ಥಾನ ಸುತ್ತಿ ಸಾಕಾಯ್ತು. ಈಗ ಮಂಗಳೂರು ಪಡುಬಿದ್ರೆ ಮೂಡುಬಿದ್ರೆ ಬೀಚ್ ಹೋಗಿಲ್ಲ ಅಂದ್ರೆ ನಮಗೆ ಬಡ್ಡಿ ಮಗಂದು ಬಿಸಿಲು ಮಾತ್ರ ಭಯಂಕರ. ಮಂಗಳೂರು ಸೈಡ್ ಬಂದು ಅಟ್ಲೀಸ್ಟ್ ಕೈ ಒಂಚೂರು ಕಲರ ಮುಖ ಒಂಚೂರು ಕಲರ ನಾವು ಮಂಗಳೂರು ಬಂದು ಬೀಚ್ ಹೋಗಿಲ್ಲ ಅಂದರೆ ಬೇಜಾರು ಗಾಯ್ಸ್. ಮಂಗಳೂರು ಬಂದಿದ್ರೆ ಮ್ಯಾಂಡೇಟರಿ ಬೀಚ್ ಹೋಗಲೇಬೇಕು. ಬ್ಯಾಗಲ್ಲಿ ಬಟ್ಟೆ ಇದೆ, ಹೋಗಿಲ್ಲ ಅಂದರೆ ಬೇಜಾರು. ನಮ್ಮ ಲೈಫ್ ಗಾರ್ಡ್ ಸೇವರವನು ಇದಾಕೊಂಡಿರ್ತಾರ ಸುದೀಪ್ ಅವನು. ಅಲ್ಲ ನಿಮ್ಗೆ ಗೊತ್ತಾಗಿರೋದಾ, ಸುದೀಪ್ ಯಾರೋ ಊಹಿಸಿ ಇವಾಗ ಊಹಿಸಿ ಇಟ್ಕೊಳ್ಳಿ ಗಾಯ್ಸ್. ಫುಲ್ ಎಂಜಾಯ್ಮೆಂಟ್ ಇದೆ. ಇವತ್ತು ಬೀಚ್ಗೆ ಹೋಗ್ತದೆ, ಇಲ್ಲಿವರೆಗೆ ಬಂದು ಬೀಚ್ಗೆ ಹೋಗ್ದೆ ಅಂದರೆ ವೇಸ್ಟು, ಇನ್ಕಂಪ್ಲೀಟ್ ಟ್ರಿಪ್ಪೇ ಇನ್ಕಂಪ್ಲೀಟ್ ಆಗುತ್ತೆ. ಟ್ರಿಪ್ಪೇ ಬೀಚ್ಗೆ ಹೋಗ್ಬಿಟ್ಟು ಜಾಲಿ ಹೊಡ್ಕೊಂಡು ಈಜು ಹೊಡ್ಕೊಂಡು ಅದಾದಮೇಲೆ ನಮ್ಮ ಫ್ರೆಂಡ್ ಬರ್ತಾರೆ. ಸೊ ನೈಟ್ ಎಲ್ಲ ಸ್ವಲ್ಪ ಗೆಟ್ ಟುಗೆದರ್ ಮಾಡಿ ಸ್ವಲ್ಪ ಪಾರ್ಟಿ ಮಾಡಿ ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀವಿ ನಮ್ಮ ಮಂಗಳೂರು ಸೀರೀಸ್ನ. ಆಮೇಲೆ ನೆಕ್ಸ್ಟು ನೋಡ್ಬೇಕು ಏನು ಮಾಡೋದು ಅಂತ. ಗಾಯ್ಸ್ ಒಂದು ನಿಮಿಷ ಗಾಯ್ಸ್, ಇವಾಗ ಕಾರ್ ಎಂಟ್ರಿ. ಕಾರ್ ಗೊತ್ತಿ ಇದೆ ನಮ್ಮ ಕಾರು. ಇವಾಗ ಹೊರಡೋದೆ. ನಿಮಗೆ ಅಲ್ಸರ್ ಬಂದಿದೆ ಕಾಯಿಲೆ, ಅದಕ್ಕೆ ಹಿಂಗೆ ನಡೆಯೋದು. ಇವನು ಸ್ವಲ್ಪ ಇವನ್ನ ನೋಡ್ಕೊಳ್ಳಿ. ಇವಾಗ ಬೀಚ್ಗೆ ಹೋಗ್ಬಿಟ್ಟು ಬೀಚಲ್ಲಿ ಒಳ್ಳೆ ಎಂಜಾಯ್ ಮಾಡಬೇಕು, ಮಾಡಿ ಫುಲ್ಲು ಪಾರ್ಟಿ ಮಾಡಬೇಕು ಇವತ್ತು ನೈಟು. ಮಾಡೋಣ, ಲೆಟ್ಸ್ ಸಿ ಗೈಸ್, ಮಾಡಬೇಕು ಎಲ್ಲ ಮಾಡೋಣ. ಕಾರ್ ಒಳಗಡೆ ಎಂಟ್ರಿ ಹೋಗೋಣ. ಭಯಂಕರ ಬಿಸಿಲು ಗಾಯ್ಸ್, ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಾಗ್ಬಿಟ್ಟಿದೆ. ಓಕೆ ಗಾಯ್ಸ್, ಸಿಗೋಣ. ಬೀಚ್ ಯಾವ ಬೀಚ್? ಪಡುಬಿದ್ರೆ ಬೀಚ್ ಮಾಡಿ ಬೈ ಅಲ್ಲಿ ಇಟ್ಕೊಂಡು ನೀರೇ ಬೀಳ್ಸಿದ್ದ ಗುರು, ನೀರೇ ಟೊಪ್ಪೆ ಎದ್ದು ಬೀಳ್ಸಿದ್ದು. ಅದು ಇಟ್ಕೊತೀರಿ, ನಾವು ಮಾತ್ರ ಬೇಡ ಬೈ ವಿಡಿಯೋ ಮಾಡಿ ಅಲ್ಲಿ ನೀವು ಮಾಡಿ ನನ್ನ ಮೊಬೈಲಲ್ಲಿ, ಅದು ಅವ್ನ ಚಾನಲ್ಗೆ ಮಾಡ್ಕೊತಾನೆ. ಕ್ಯಾಮ್ರಾ ಟು ಕ್ಯಾಮ್ರಾ, ಕ್ಯಾಮ್ರಾ ಟು ಕ್ಯಾಮ್ರಾ. 0.5 ಮಾಡ್ಕೊಂಡ್ರ ಹಂಗಲ್ಲ ಹಿಂಗೆ ಇಟ್ಕೊಳ್ಳೋದು ಇಲ್ಲಿ. ಹೆಂಗ ಇಟ್ಕೊಂಡಿದ್ವಿ ಬಾಯಿ ಮುಚ್ಚೋದಿಲ್ಲ. ಹೇಳಿ ಹೇಳಪ್ಪ ಹೇಳು. ಬೆಳಗ್ಗೆಯಿಂದ ದೇವಸ್ಥಾನ ಸುತ್ತಿ ಸಾಕಾಯ್ತು. ಈಗ ಮಂಗಳೂರಿಗೆ ಬಂದು ಮೂಡುಬಿದ್ರೆ ಬೀಚ್ಗೆ ಹೋಗಿಲ್ಲ ಅಂದ್ರೆ ನಮ್ಗೆ ಅವಮಾನ ಅಂದ್ಬಿಟ್ಟು ಬೀಚ್ಗೆ ಹೋಗ್ತಾ ಇದೀವಿ. ಸೈಡ್ ಬಂದು ಅಟ್ಲೀಸ್ಟ್ ಕೈ ಒಂಚೂರು ಕಲರ ಮುಖ ಒಂಚೂರು ಕಲರ್ ಆಗದೆ ಹೋಗಿ ಬಂದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ ಆಯ್ತಾ. ಬಾಯ್ಸ್ ಎಲ್ಲ ಗೆಟ್ ರೆಡಿ ಆಗಿದ್ದಾರೆ, ಬಾಯ್ಗಲ್ಲಿ ಬಟ್ಟೆ ಇದೆ. ಹೋಗಿಲ್ಲ ಅಂದ್ರೆ ಬೇಜಾರು. ನಮ್ಮ ಲೈಫ್ ಗಾರ್ಡ್ ಸೇವರ್ ಅವನು
ಇದು ಹಾಕೊಂಡಿರ್ತಾರಲ್ಲ ಸುದೀಪ್ ಅವನು. ಆಲ್ರೆಡಿ ನಿಮ್ಗೆ ಗೊತ್ತಾಗಿರೋದ ಸುದೀಪ್ ಯಾರು ಊಹಿಸಿ ಇವಾಗ ಊಹಿಸಿ ಇಟ್ಕೊಳ್ಳಿ ಬೈ ಸುಸ್ತಾಯ್ತಾ ಇಟ್ಕೊಳ್ಳಿ ಮಲ್ ಕೊಟ್ಬಿಟ್ರೆ ಇಟ್ಕೊಳ್ಳಿ ಗಾಯ್ಸ್. ಫುಲ್ ಎಂಜಾಯ್ಮೆಂಟ್ ಇದೆ ಇವತ್ತು ಬೀಚ್ಗೆ ಹೋಗ್ತದೆ. ಇಲ್ಲಿವರೆಗೆ ಬಂದು ಬೀಚ್ಗೆ ಹೋಗಿದೆ ಅಂದರೆ ವೇಸ್ಟು. ಬೀಚ್ ಇನ್ಕಂಪ್ಲೀಟು ಟ್ರಿಪ್ಪೇ. ಬೀಚ್ಗೆ ಹೋಗ್ಬಿಟ್ಟು ಜಾಲಿ ಹೊಡ್ಕೊಂಡು ಈಜು ಹೊಡ್ಕೊಂಡು ಅದಾದಮೇಲೆ ಮೈಸೂರು ನಮ್ಮ ಫ್ರೆಂಡ್ ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಮೀಟಿಂಗ್ ಇರ್ತದೆ. ಸ್ವಲ್ಪ ಗೆಟ್ ಟುಗೆದರ್ ಮಾಡಿ ಸ್ವಲ್ಪ ಪಾರ್ಟಿ ಮಾಡಿ. ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀವಿ ನಮ್ಮ ಮಂಗಳೂರು ಸೀರೀಸ್ನ. ಯಾವುದು ಎಲ್ಲಿಗಾಗಲ್ಲ ಏನೋ ಬಿದ್ದಂಗಿತ್ತು, ಹೋಗಿ ನೋಡ್ಕೊಬರೋದು. ಇಲ್ಲ ಬೈ ಇಲ್ಲ ಅದೇನೋ ಬಿದ್ದಂಗಿತ್ತು ನೋಡ್ಕೊಬ. ಅಲ್ಲಿ ತಕೊಡ್ಲಿಲ್ವ ನಿಮ್ಗೇನೆ ಹೇಳ್ಬಿಟ್ಟು ಕಾರಲ್ಲಿ ಇಡ್ತೀವಿ ವಾಪ ಎ ಸಿ ಹಾಕೊಂಡು. ಕಾರ್ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು, ಅಲ್ಲಿ ಓಡಾಡೋಕ್ಕೆ ಇದಕ್ಕೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಯ್ತದೆ ಅಂತ. ಹಾಂ ಹೇಳ್ರಿ ರಾಹುಲ್. ತೊಡೆ ಎಲ್ಲ ಉಜ್ಜಿ ಹೋಗ್ಬಿಟ್ಟು ಆ ಕಡೆ ಈ ಕಡೆ ನಡ್ಕೊಂಡು ಬರ್ತಿದ್ದೀವಿ ಕಾರ್ಕಿಯಲ್ಲಿ. ತೊಡೆ ಎಲ್ಲ ಉಜ್ಜಿ ಹೋಗ್ಬಿಟ್ಟೈತೆ ಬೆಳಗಿನ ಸುತ್ತಿ. ಹೋಗ್ಬಿಟ್ಟು ಏನು ಶಕೆ ಆಹಾ. ಈಗ ಎ ಸಿ ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ. ಗಾಯ್ಸ್ ಸಿಗೋಣ. ಪಡುಬಿದ್ರೆ ಸ್ಕೋಟು ಪಡುಬಿದ್ರೆ ಬೀಚ್ ಸಿಗೋಣ. ಮ್ಯಾಪ್ ಹಾಕೋಬೇಕು. ಹಲೋ ಗಾಯ್ಸ್, ಫೈನಲಿ ಬೀಚಿಗೆ ಬಂದು beach ಇದು. ಮೂಡುಬಿದ್ರೆ ಬೀಚ್ಗೆ. ಹೆಸರು ತಪ್ಪಾಗ್ತಾ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂಡುಬಿದ್ರೆ ಬೀಚ್ಗೆ ಬಂದಿದ್ದೀವಿ. ಹೆವಿ ಡೀಪ್ ಇದೆ ಕಣ, ಬಿಡಲ್ಲ. ನೋಡಬೇಕು, ನೀರು ತುಂಬ ಇದೆ. ಬಿಡ್ತಾರೋ ಬಿಡಲ್ವ ಅಂತ ಗೊತ್ತಿಲ್ಲ. ಪೊಲೀಸವರೆಲ್ಲ ಇದ್ದಾರೆ, ಅವ್ರು ಕೇಳ್ಕೊಂಡು ಬಿಟ್ಟರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸಿಗೋಣ. ವಿದ್ಯಾವರೆಲ್ಲ ಕರ್ಕೊಂಡ್ಬಂದಿಲ್ಲ. ವಿದ್ಯಾ ಅಲ್ಲ ಅಲ್ಲಿ ಸ್ವಾತಿನ ಕರ್ಕೊಂಡ್ಬಂದು ನಾನು ನೀನು ಅಶ್ವಿನಿ ಬಂದಿದ್ದೀನಿ ನಾನು. ಕರೆಕ್ಟ್. ಕಾಯಕಿಂಗ್ ಎಲ್ಲ ಐತಲ್ಲ ಇಲ್ಲಿ. ಅಶ್ವಿನಿ ನಿಶ್ಚಯ ಕರ್ಕೊಂಡ್ಬಂದ್ಬಿಟ್ಟಿದ್ದೀರ ಹಂಗಾದ್ರೆ. ಅವಳು ಬೀಚ್ ತೋರಿಸಿದೆ ನಾನು ಸೀರಿಯಸ್ ಆಗಿ. ಇನ್ನೇನು ರಾಹುಲ್ ಸೀರಿಯಸ್ ಆಗಿ ನನ್ನ ಸಂಘ ಸೇರಿದಿಂದ ಬೀಚ್ ನೋಡಿದ ಅಕ್ಕಮ್ಮ. ಹಲೋ ಗಾಯ್ಸ್, ಫೈನಲಿ ಬೀಚಿಗೆ ಬಂದು ಬೀಚ್ ಇದು ಮೂಡುಬಿದ್ರೆ ಬೀಚ್ಗೆ. ತಪ್ಪಾಗ್ತಾ ಇರ್ತದೆ, ಪೊಲೀಸೆಲ್ಲ ಮೂಡುಬಿದ್ರೆ ಬೀಚ್ಗೆ ಬಂದಿದ್ದೀವಿ. ಹೆವಿ ಡೀಪ್ ಇದೆ ಕಣ, ಬಿಡಲ್ಲ. ನೋಡಬೇಕು, ನೀರು ತುಂಬ ಇದೆ. ಬಿಡ್ತಾರೋ ಬಿಡಲ್ವ. ಆಮೇಲೆ ಬೀಚ್ಗೆ ಬಂದಿದ್ದು ನಾವು ಇವಾಗ. ನೈಟ್ ಹೋಗ್ಬಿಟ್ಟು ಕಷ್ಟ ಇರ್ತದೆ. ಅದೇ ಬೀಚ್ ಗಾಯ್ಸ್ ಸಕ್ಕತ್ತಾಗಿದೆ. ಆ ಕಡೆ ಬಂದ್ಬಿಟ್ಟು ನೋಡಿ. ಹಲೋ ಗಾಯ್ಸ್, ಫೈನಲಿ ಬೀಚಿಗೆ ಬಂದು ಮೂಡುಬಿದ್ರೆ ಬೀಚ್ಗೆ. ತಪ್ಪಾಗ್ತಾ ಇರ್ತದೆ. ಇಡ್ಲಿ ಏನೇನು ಮಾಡೋದು ಅದು ಮಾಡ್ಬೋದು. ಲೇಟಾಗಿ ಬಂದ್ಬಿಟ್ರಿ ಗಾಯ್ಸ್. ಇಲ್ಲಿ ಈಜೊಡೆಯಕ್ಕೆ ಬಿಡ್ತಾರ ಇಲ್ಲ ಬಡಿಯಕ್ಲ. ಗಾಯ್ಸ್, ಫೈನಲಿ ಬಂದಿದ್ದೀವಿ ಬೀಚ್ಗೆ. ಆಟ ಆಡೋಕ್ಕೆ ಬಿಡಲ್ಲ ಅಂದ್ಕೊಂಡಿದ್ದು, ಈಗ ಬಿಡ್ತಾವ್ರಂತೆ. ಸ್ವಲ್ಪ ಜನ ಎಲ್ಲ ಇಲ್ಲೇ ಹತ್ತತ್ರ ಆಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಆಟ ಆಡ್ಕೊ ಬರ್ತೀವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ತುಂಬ ಸಖತ್ತಾಗಿದೆ ಗೈಸ್. ಏನೋ ನಾವು ಮೈಸೂರಲ್ಲಿರೋಂಗೆ ಬೀಚ್ ಅಂದ್ರೇ ಇಷ್ಟ ಆಟ ಆಡೋಕ್ಕೆ. ನೋಡ್ಬೋದು. ಗೈಸ್, ಹೆಂಗೋ ಮಿಸ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದು. ಮಿಸ್ ಆಗ್ತಿಲ್ಲ, ಆಟ ಆಡ್ಕೊಂಡು ಹೋಗ್ತೀವಿ. ಅದು ಇಲ್ಲಿ ದೋಣಿ.
ಸುದೀಪ್ ಸುದೀಪ್ ಗಾಯ್ಸ್ ಬಂದಿದ್ದಾಯ್ತು, ಆಟ ಆಡಿದ್ದಾಯ್ತು, ಎಲ್ಲ ಆಯಿತು, ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸಖತ್ತಾಗಿತ್ತು ಸಂಜೆ ಟೈಮು. ಆಟ ಆಡೋಕ್ಕಾಗಲ್ಲ ಅಂದ್ಕೊಬಿಟ್ಟಿದ್ದು, ಬಟ್ ಆಟ ಎಲ್ಲ ಮುಗೀತು. ಈಗ ಏನಿದ್ರು ತಿನ್ನೋದೆ, ಸ್ನಾನ ಮಾಡ್ಕೊಂಡು ತಿನ್ನೋದೆ ಈಗ. ಫಿಶ್ Bye. ತಿನ್ಬೇಕು ಬಾಯ್ಸ್. ಒಳ್ಳೆ ಎಂಜಾಯ್ ಮಾಡಿದ್ವಿ ಬಾಯ್ಸ್. ಮಂಗಳೂರು ಬಂದು ಇಲ್ಲಿ ಬೀಚಲ್ಲಿ ಎಂಜಾಯ್ ಮಾಡಿಲ್ಲ ಅಂದರೆ ಅದು ಎಂಜಾಯ್ಮೆಂಟೇ ಅಲ್ಲ. ಸೊ ಹೌದು. ಫೈನಲಿ ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಒಳ್ಳೆ ಎಂಜಾಯ್ ಮಾಡಿದ್ರಿ. ನಾನು 3 ಜನ ಎಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಒಳ್ಳೆ ಫಿಶ್ಶು, ಎಲ್ಲಿ ಫಿಶ್ ಆಯಿತು ಹೋಗಿ ಅಲ್ಲಿ ಜೈ ಅನ್ಸ್ಬಿಡೋ ಫಿಶ್ನ. ಅಷ್ಟೇ. ಅಭಿಜಿತ್ ಹೇಳಿ. ಜೈ ಫಿಶ್ ಫುಲ್ಲು ಟಯರ್ಡು. ಜಯಪ್ರೀಶ್ ಮಾತಾಡೋಕ್ಕಾಗ್ತಿಲ್ಲ, ನನಗೆ ಫುಲ್ ಟಯರ್ಡ್ ಆಗಿದ್ದೇನೆ. ಸೊ ನಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಫಿಶ್ ಎಲ್ಲ ಅಪ್ಪ ಸಖತ್ತಾಗಿತ್ತು. ಗೈಸ್ ಫೈನಲಿ ಎಲ್ಲ ಮುಗೀತು, ಆಟ ಎಲ್ಲ ಮುಗೀತು. ಇನ್ನೇನು ಕಂಪ್ಲೀಟ್ ಆಯಿತು. ತುಂಬ ಎಂಜಾಯ್ ಮಾಡಿದ್ವು ಅವತ್ತಿಂದನೂ ಕೂಡ. ಲಾಸ್ಟ್ ಬೀಚಲ್ಲಿ ಎಂಜ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಹೋಟೆಲ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಪಾರ್ಟಿ ಇದೆ, ಪಾರ್ಟಿ ಮುಗಿಸ್ಕೊಂಡು ಮಾರ್ನಿಂಗ್ ಹೊರಡ್ತೀವಿ. ಹೆಂಗೋ ಬಂದಿತ್ತು, ಯಾವುದೂ ಇನ್ಕಂಪ್ಲೀಟ್ ಆಗಿಲ್ಲ, ಎಲ್ಲ ಕಂಪ್ಲೀಟ್ ಆಯಿತು. ನಾವೇನು ಅಂದ್ಕೊಂಡು ಬಂದಿದ್ದು ಅದೆಲ್ಲ ಕರೆಕ್ಟಾಗಿ ಆಯಿತು. ಅದೇ ಖುಷಿ ಆಯಿತು, ಎಂಜಾಯ್ ಮಾಡಿದ್ದು. ಯಾರಿಗೂ ಬೇಜಾರಾಗಿಲ್ಲ, ಏನಿಲ್ಲ, ಮನಸ್ತಾಪ ಆಗಿಲ್ಲ, ಏನಿಲ್ಲ. ಆರಾಮಾಗಿ ಮುಗೀತು ಎಲ್ಲವ. ಅಲ್ಲಿ ನೋಡಿ ಅಲ್ಲಿದ್ದಾರೆ, ಟೀ ಕುಡಿತಿದ್ದಾರೆ. ಪಾಪ ನಮ್ಮ ಹುಡುಗನಿಗೆ ತಲೆನೋವು ಬಂದ್ಬಿಟ್ಟಿದೆ. ಅಲ್ಲಿ ನೋವು, ತಲೆನೋವು. ಅವನು ಅಲ್ಲಿಲ್ಲ, ನೋಡಿದೆ. ನಮ್ಮ ಬೈಯವರು ಟೀ ಕೊಟ್ಟಿರೋದಿತ್ತ ನೋಡಿ. ಇಲ್ಲಿ ಡಬ್ಬಿ ಕುಡಿತಿದ್ದಾನೆ. ಬೈ ನೀವು ಕುಡಿಯಲ್ವಾ ಟೀ? ಟೀ ಕುಡಿಯಲ್ವಾ? ಅದಕ್ಕೆ ಕಾಯ್ಕೊಂಡು ಕೂತದ್ದು ಅವಾಗಿಂದ. ಹೌದಾ?